ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟ್ರೀಟ್ ಶಾಪಿಂಗ್ ಹೋಗ್ತಾ ಇದ್ದೀವಿ, ಅದು ಮೈಸೂರಲ್ಲಿ. ನಾನು ಲಾಸ್ಟ್ ಟೈಮ್ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗಿದ್ದೆ, ಬೆಂಗಳೂರಿಗೆ ಶಾಪಿಂಗ್ಗೆ. ನನಗೆ ಯೂಶುವಲ್ ಆಗಿ ಸ್ಟ್ರೀಟ್ ಶಾಪಿಂಗ್ ಮಾಡೋದಂದ್ರೆ ಇಷ್ಟ ಆಗುತ್ತೆ. ಅಲ್ಲಿ ತುಂಬ ಯೂನಿಕ್ ಪೀಸಸ್ ಇದೆ ಅಂತ ಅನ್ಸುತ್ತೆ ನನಗೆ. ಸೊ ಮೈಸೂರಲ್ಲಿ ಸ್ಟ್ರೀಟ್ ಶಾಪಿಂಗ್ ಬಗ್ಗೆ ಅಷ್ಟು ನಾನು ಕೇಳಿಲ್ಲ, ಮತ್ತೆ ಬೇರೆ ಯಾರು ಅಷ್ಟು ವಿಡಿಯೋಸ್ ಮಾಡಿರೋದು ನೋಡಿಲ್ಲ. ಸೊ ನಂಗೆ ತುಂಬ ಕ್ಯೂರಿಯಾಸಿಟಿ ಇದೆ ಚೆಕ್ ಮಾಡ್ಬೇಕಂತ. ನನ್ನ ಕಸಿನ್ ಸಿಸ್ಟರ್ ಹೇಳ್ತಾ ಇದ್ಲು, ಲೈಕ್ ಅವಳು ಫ್ರೆಂಡ್ಸ್ ಎಲ್ಲ ತುಂಬ ತಗೊಂತಾರೆ, ಕಲೆಕ್ಷನ್ಸ್ ಚೆನ್ನಾಗಿದೆ ಅಂತ. ಸೊ ನಾನು ಅವತ್ತಿಂದ ಕಾಯ್ತಾ ಇದ್ದೆ, ಅವತ್ತಾದ್ರೂ ಅಂದ್ರೆ ಹೋಗಿ ನೋಡ್ಬೇಕಂತ. ಸೊ ಇವತ್ತು ನಾನು ಫ್ರೀ ಇದ್ದೆ, ಇವಾಗ ಹೊರಡ್ತಾ ಇದೀವಿ. ನಾನು, ನನ್ನ ಕಸಿನ್ ಸಿಸ್ಟರ್ ಮತ್ತೆ ನನ್ನ ತಂಗಿ ಭೂಮಿ ಹೊರಡ್ತಾ ಇದ್ದೀವಿ. ಸೊ ಲೆಟ್ ಮಿ ಗೋ, ಐ ಆಮ್ ರಿಯಲಿ ಎಕ್ಸೈಟೆಡ್. ಸೊ ಭೂಮಿ ಆ ಮನೇಲಿದ್ದಾಳೆ, ನಾನು ಹೋಗಿ ಅವಳನ್ನ ಪಿಕಪ್ ಮಾಡಿಕೊಂಡು ಹಾಗೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ. ನಾನು ನಿಮಗೆ ಪ್ರಾಬಬ್ಲಿ ಮೈಸೂರಲ್ಲಿ ಸಿಗ್ತೀನಿ ಅನ್ಸುತ್ತೆ. ಸೊ ಇವಾಗ ಮನೆಗೆ ಬಂದ್ವಿ, ಭೂಮಿನ ಪಿಕ್ ಮಾಡ್ಕೊಂಡು ಹೊರಡ್ತಾ ಇದೀವಿ. ಇದು ಚಂದು, ಇದು ಭೂಮಿ. ಸೊ ಇಬ್ರು ಜೊತೆ ನಾನು ಶಾಪಿಂಗ್ ಹೋಗ್ತಾ ಇರೋದು. ಲೆಟ್ಸ್ ಗೋ, ನಾನು ನಿಮಗೆ ಮೈಸೂರಲ್ಲಿ ಸಿಗ್ತೀನಿ. ಇವಾಗ ಬಂದ್ವಿ ನಾವು ಮೈಸೂರಿಗೆ. ಸಿಟಿ ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗ್ತಾ ಇದೀವಿ. ಸಿಟಿ ಬಸ್ ಸ್ಟ್ಯಾಂಡ್ ಹತ್ರನೇ ಇರೋದಂತೆ ಅದು, ಏನದು ಶಾಪ್ಸ್ ಎಲ್ಲ. ಸೊ ಲೆಟ್ಸ್ ಗೋ. ಸೊ ಶಾಪಿಂಗ್ ಶುರು ಮಾಡೋಕ್ಕಿಂತ ಮುಂಚೆ ಹೊಟ್ಟೆ ತುಂಬ ಹಶ್ವಾಗ್ತಾ ಇತ್ತು, ಅದಕ್ಕೇನೆ ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಬಂದ್ವಿ. ಸೊ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಾನು ಜಾಸ್ತಿ ಏನು ವ್ಲಾಗ್ ಮಾಡಿಲ್ಲ, ಶಾಪಿಂಗ್ ಪಾರ್ಟ್ದು ಯಾವುದೇ ಸ್ಟಾಲ್ಸ್ದು ಕೂಡ ಏನು ವ್ಲಾಗ್ ಮಾಡಿಲ್ಲ. ತುಂಬ ರಶ್ ಇತ್ತು ಅಲ್ಲಿ, ಸೊ ಅದಕ್ಕೇನೆ ಗೈಸ್, ನಾವಿವಾಗ ಸ್ಟ್ರೀಟ್ ಶಾಪಿಂಗ್ ಮುಗಿಸಿದ್ದೀವಿ. ಗೋಲ್ಗಪ್ಪ ತಿನ್ನಕಂತ ಬಂದು ಸಖತ್ ಸುಸ್ತಾಗ್ತಾ ಇದೆ. ಸೊ ಗೋಲ್ಗಪ್ಪ ತಿನ್ಕೊಂಡು ಪಕ್ಕದಲ್ಲಿನೇ ಗರುಡ ಮಾಲ್ ಇತ್ತು, ಅಲ್ಲಿ ಝುಡಿಯೋ ಇತ್ತು. ಝುಡಿಯೋ ನಾನು ಯಾವತ್ತೂ ಹೋಗಿರಲಿಲ್ಲ, ಸೊ ಕಲೆಕ್ಷನ್ ಹೇಗಿದೆ ಅಂತ ನೋಡೋಣ ಅಂತ ಹೋದ್ವಿ. ಅಲ್ಲಿಂದ ನಾವು ಈ ಜಯಮ್ಮ ಗೌಡ ಕನ್ವೆನ್ಷನಲ್ ಹಾಲ್ ಅಂತ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರ್ ನೋಡಿದ್ವಿ, ಅಲ್ಲಿಗೆ ಶಾಪ್ ಮಾಡೋಣ ಅಂತ ಬಂದ್ವಿ. ದೆನ್ ಅಲ್ಲಿಗೆ ಶಾಪಿಂಗ್ ಮುಗಿಸಿ ಮನೆಗೆ ಹೋಗೋಕ್ಕಿಂತ ಮುಂಚೆ ತುಂಬ ಹೊಟ್ಟೆ ಹಸಿತಾ ಇತ್ತು. ಸೊ ಆನ್ ದ ವೇ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರನೇ ಡಾಲ್ಫಿನ್ ಇತ್ತು, ಸೊ ಅಲ್ಲಿ ಸ್ವಲ್ಪ ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಡಾಲ್ಫಿನಿಗೆ ಬಂದ್ವಿ. ಹಾಯ್ ಗೈಸ್, ಇಟ್ಸ್ ಹಾಲ್ ಟೈಮ್ ನಾವು. ನಾನು ಶಾಪಿಂಗ್ ಹೋಗಿ ಆಲ್ಮೋಸ್ಟ್ 1 ವಾರ ಆದಮೇಲೆ ಈ ಹಾಲ್ನ ಶೂಟ್ ಮಾಡ್ತಾ ಇರೋದು. ಅವತ್ತು ನಾವು ಮನೆಗೆ ಬಂದಿದ್ದೆ, ತುಂಬ ಲೇಟ್ ಆಗಿತ್ತು. ನೀವು ಲಾಸ್ಟ್ ಕ್ಲಿಪ್ ನಾವು ಡಾಲ್ಫಿನ್ಗೆ ಹೋಗಿದ್ದು ನೋಡಿರ್ತೀರಾ. ಅಲ್ಲಿಂದ ತಿನ್ಕೊಂಡು ನಾವು 9:30 ಆಗಿತ್ತು ಅನ್ಸುತ್ತೆ ಮನೆ ರೀಚ್ ಆದಾಗ. ಸೋ ಟಯರ್ಡ್, ಅಲ್ಲಿ ಓಡಾಡಿನೇ ಒಂದಷ್ಟು ಸುಸ್ತಾಗಿತ್ತು. ಸೊ ಅವತ್ತು ಅಫ್ಕೋರ್ಸ್ ಏನು ತೋರ್ಸೋಕ್ಕಾಗಿಲ್ಲ. ಅದಾದ್ಮೇಲೆ ನಂಗೆ ಟೈಮ್ ಸಿಕ್ಕಿರಲಿಲ್ಲ. ಇವಾಗ 1 ವೀಕ್ ಬಿಟ್ಕೊಂಡು ನಾನು ಶೂಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ನಾವು ಹೋಗಿದ್ದು ಕುರ್ತೀಸ್ ಶಾಪಿಗೆ. ಸೊ ಒಂದೇನಂತಂದ್ರೆ, ಬೆಂಗಳೂರಲ್ಲಿ ನೀವು ಶಾಪಿಂಗ್ ಯಾವಾಗ್ಲಾದ್ರು ಹೋಗಿದ್ರೆ, ಐ ಮೀನ್ ಸ್ಟ್ರೀಟ್ ಶಾಪಿಂಗ್, ಕಮರ್ಷಿಯಲ್ ಸ್ಟ್ರೀಟ್ ಅಥವಾ ಮಲ್ಲೇಶ್ವರಂಗೆ ಏನಾದರೂ ಹೋಗಿದ್ರೆ, ಅಲ್ಲಿ ತುಂಬಾ ಸ್ಟ್ರೀಟ್ಸ್ ಇರುತ್ತೆ ಮತ್ತೆ ತುಂಬಾ ಶಾಪ್ಸ್ ಇರುತ್ತೆ. ನೀವೆಷ್ಟೇ ಹೋಗ್ತಾ ಇದ್ರು ಶಾಪ್ಸ್ಗಳು ಮುಗಿತಾನೆ ಇಲ್ಲ ಅಂತ ಅನಿಸ್ತಾ ಇರುತ್ತೆ. ಬಟ್ ಇಲ್ಲಿ ಅಷ್ಟೊಂದು ಶಾಪ್ಸ್ ಇರಲಿಲ್ಲ, ತುಂಬಾ ಲಿಮಿಟೆಡ್ ಶಾಪ್ಸ್ ಇರೋದು. 1, 2, 3, 4, 5 ಲೇನ್ಸ್ ಅಷ್ಟೇ ಇದ್ದಿದ್ದು. ಒಳಗಡೆ ಲೈಕ್ ಗಲ್ಲಿಯಲ್ಲಿ ಸ್ವಲ್ಪನೇ ಅಂಗಡಿಗಳಿದ್ದು, ಅಲ್ಲಿ ತರ ಜಾಸ್ತಿ ಅಂಗಡಿಗಳಿರಲಿಲ್ಲ. ಸೊ ನಿಮಗೆ ಶಾಪ್ ಮಾಡೋಕೆ ಕೂಡ ಈಸಿ ಆಗುತ್ತೆ, ತುಂಬಾ ಇರಿಟೇಟಿಂಗ್ ಅನ್ಸಲ್ಲ. ನಾವು ಹೋಗಿದ್ದು ವೀಕ್ ಡೇ ಅಲ್ಲಿ, ಸೊ ಅದಕ್ಕೆ ಅಷ್ಟೊಂದು ಜನ ಇರಲಿಲ್ಲ. ಸಿಟಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಸಿಟಿ ಬಸ್ ಸ್ಟ್ಯಾಂಡ್ ಇಂದ ಆ ಕಡೆ ಸಿಗ್ನಲ್ ಕ್ರಾಸ್ ಆಗಿ ಹೋದ್ರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಶಾಪ್ಸ್. ಅಲ್ಲಿಂದ ಯಾವ್ದಾವ್ದು ಶಾಪ್ ಸಿಗುತ್ತೆ ಅದೆಲ್ಲದಕ್ಕೂ ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾ ಇದ್ವಿ. ಅಂಡ್ ನಿಮ್ಗೆ ಏನಾದ್ರು ಟಮಟೆ ಶಬ್ದ ಕೇಳಿಸ್ತಾ ಇದೆ, ಗಣಪತಿ ಬಿಡ್ತಾ ಇದ್ದಾರೆ ಇಲ್ಲಿ, ಅದಕ್ಕೆ ಜೋರ್ ಶಬ್ದ ಇದೆ. ನಂಗೆ ಇನ್ನೊಂದು ದಿನ ಮತ್ತೆ ಟೈಮ್ ಇದಕ್ಕಂತ ತೆಗೆದು ಶೂಟ್ ಮಾಡೋಷ್ಟು ಟೈಮ್ ಇಲ್ಲ. ಸೊ ಇವತ್ತು ಹಾಗೆ ಶೂಟ್ ಮಾಡ್ತಾ ಇದ್ದೀನಿ. ಸೊ ಬೇರ್ ವಿತ್ ಮೀ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯಾವ್ಯಾವ ಕ್ಯಾಟಗರೀಸ್ ಇದೆ ಅಂದ್ರೆ, ಒಂದು ಕುರ್ತಾಸ್ ತಗೊಂಡ್ವಿ, ಜೀನ್ಸ್ ಶಾರ್ಟ್ಸ್ ಇದೆ, ದೆನ್ ಜೀನ್ಸ್ ಮೇಲೆ ಹಾಕೊಳ್ಳೋ ಟಾಪ್ಸ್ ಇದೆ, ಸನ್ ಗ್ಲಾಸಸ್, ಸ್ಲಿಪ್ಪರ್ಸ್, ಫೋನ್ ಕೇಸಸ್ ಅನ್ಸುತ್ತೆ ಅಷ್ಟೇ. ನಾನು ಮೇನ್ಲಿ ಜ್ಯುವೆಲ್ರಿ ಶಾಪ್ ಮಾಡ್ಬೇಕಂತ ಹೋಗಿದ್ದು, ಬಿಕಾಸ್ ಸ್ಟ್ರೀಟ್ ಸೈಡ್ ಅಲ್ಲಿ ಜ್ಯುವೆಲ್ರೀಸ್ ಚೆನ್ನಾಗಿ ಸಿಗುತ್ತೆ ಅಂಡ್ ಕಮ್ಮಿಗೆ ಸಿಗುತ್ತೆ ಅಂತ. ಬಟ್ ನಂಗೆ ಯಾವ್ದು ಜ್ಯುವೆಲ್ಸ್ ಇಷ್ಟ ಆಗಲಿಲ್ಲ. ಫಸ್ಟ್ ಥಿಂಗ್ಸ್ ಫಸ್ಟ್, ಅವ್ರಲ್ಲಿ ಜ್ಯುವೆಲ್ಸ್ ಕಲೆಕ್ಷನ್ಸೇ ಇರಲಿಲ್ಲ. ಎಲ್ಲೋ 1-2 ಅಂಗಡಿಗಳಲ್ಲಿ, ಅಂದ್ರೆ ತಲೆಗೆ ಹಾಕೊಳ್ಳೋ ಕ್ಲಿಪ್ಸ್ ಇರುತ್ತಲ್ಲ, ಆ ಅಂಗಡಿಗಳಲ್ಲಿ ಅಷ್ಟೇ ಸ್ವಲ್ಪ ಜ್ಯುವೆಲ್ಸ್ ಇಟ್ಟಿದ್ರು. ಬಟ್ ಅದೊಂದು ಚೂರು ಚೆನ್ನಾಗಿರ್ಲಿಲ್ಲ, ತುಂಬಾ ಬೇಸಿಕ್ ಆಗಿತ್ತು. ಅದು ಬರೀ ಜುಮ್ಕಾ ಟೈಪ್ಸ್ ಇತ್ತು ಅಷ್ಟೇ, ಚಿಕ್ಕ ಜುಮ್ಕಾಸ್. ಈ ತರ ಮಾಡರ್ನ್ ಜ್ಯುವೆಲ್ಸ್ ಯಾವ್ದು ಇರ್ಲಿಲ್ಲ. ಸೊ ನಾನು ಜ್ಯುವೆಲ್ರಿ ಅಂತ ಏನು ಶಾಪ್ ಮಾಡಿಲ್ಲ.
ಫೋನ್ ಕೇಸಸ್ ಕೂಡ ಚೆನ್ನಾಗಿ ಸಿಗುತ್ತೆ ಅಂತ ಹೋಗಿದ್ದೆ, ಬಟ್ ಆಂಡ್ರಾಯ್ಡ್ಗೆ ತುಂಬಾ ಆಪ್ಷನ್ಸ್ ಇತ್ತು, ಐಫೋನ್ಗೆ ಅವ್ರ ಹತ್ರ ಆಪ್ಷನ್ಸ್ ಇರಲಿಲ್ಲ. ಆ ಥರ ಫೋನ್ ಕೇಸಸ್ ಅಂಗಡಿ ಕೂಡ ತುಂಬಾ ಕಮ್ಮಿ ಇರೋದಲ್ಲಿ 1-2-3 ಶಾಪ್ಸ್ ಅಲ್ಲಿ ಅಷ್ಟೇ ಇದ್ದಿದ್ದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಹಾಲ್ ನಾವು. ಫಸ್ಟ್ ಕುರ್ತೀಸ್ ಏನೇನು ಶಾಪ್ ಮಾಡಿದ್ವಿ ಅದನ್ನ ತೋರಿಸ್ತೀನಿ. ಸೊ ಫಸ್ಟ್ ನಾನು ಈ ಟಾಪ್ ತಗೊಂಡಿದ್ದು. ಆಕ್ಚುಲಿ ನಾವಿಲ್ಲಿ ನಾನು ನನ್ನ ಕಸಿನ್ ಚಂದು ಮತ್ತೆ ಭೂಮಿ ಹೋಗಿದ್ರಿಂದ ಅವ್ರಗಳದ್ದು ಸ್ವಲ್ಪ ಬಟ್ಟೆ ಇದೆ. ಅಂಡ್ ಇದು ಯಾವ್ದು ಟ್ರೈ ಆನ್ ಹಾಲ್ ಅಲ್ಲ, ಬರೀ ನಾವು ಬಟ್ಟೆಗಳನ್ನ ತೋರಿಸ್ತೀವಿ ಅಷ್ಟೇ. ಅಷ್ಟನ್ನು ಹಾಕಿ ತೋರಿಸಷ್ಟು ಶಕ್ತಿ ಇಲ್ಲ ನಂಗೆ. ಯು ಕ್ಯಾನ್ ಫಾಲೋ ಮಿ ಆನ್ ಮೈ ಇನ್ಸ್ಟಾಗ್ರಾಮ್, ನಾನು ಅದನ್ನ ಬಟ್ಟೆಗಳನ್ನ ಹೇಗೆ ಸ್ಟೈಲ್ ಮಾಡ್ತೀನಿ ಅಂತ ನೋಡೋದಕ್ಕೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದು ನಾನು ತಗೊಂಡಿದ್ದು ಫಸ್ಟ್ ಕುರ್ತಾ. ಇದು ಆಲಿಯಾ ಕಟ್ ಅಂತ ಹೇಳ್ತಾರಲ್ಲ, ಲೈಕ್ ಇಲ್ಲಿ ಸ್ಲಿಟ್ಸ್ ಇದೆ 2 ಕಡೆನೂ. ಮೆಟೀರಿಯಲ್ ವೈಸ್ ಓಕೆ ಇಶ್ ಇದೆ, ಐ ಮೀನ್ ಪರವಾಗಿಲ್ಲ, ಟ್ರಾನ್ಸ್ಪರೆಂಟ್ ಅಂತ ಏನು ಅನ್ಸಲ್ಲ. ಆದ್ರೆ ಒಳಗಡೆ ಅವ್ರು ಕೊಟ್ಟಿರೋ ಸ್ಟಿಚಿಂಗ್ ಇದೆಯಲ್ಲ, ಜಸ್ಟ್ ಒಂದೇ ಒಂದು ಸ್ಟಿಚ್ ಇದೆ, ಡಬಲ್ ಸ್ಟಿಚ್ ಇಲ್ಲ. ನೀವೇನಾದ್ರೂ ಲಾಂಗ್ ಟರ್ಮ್ ಅಂದ್ರೆ ತುಂಬಾ ಬಾಳ್ಕೆ ಬರ್ಬೇಕು ಅನ್ನೋ ತರ ಯೂಸ್ ಮಾಡ್ತೀರಾ ಅನ್ನೋದಾದ್ರೆ ನೀವೇ ಇನ್ನೊಂದು ಸ್ಟಿಚ್ ಹಾಕ್ಸ್ಕೋಬೇಕು. ಇದಕ್ಕೆ ನಾನು 250 ರೂಪೀಸ್ ಕೊಟ್ಟಿದ್ದು. ಇದನ್ನ ನಾವು ಸ್ಟಾರ್ಟಿಂಗ್ ಒಂದು ಶಾಪ್ ಸಿಗುತ್ತೆ ಅಲ್ಲಿಂದ ತಗೊಂಡಿದ್ದು. ಸೊ ಯು ಕ್ಯಾನ್ ಸಿ ಹತ್ತಿರದಿಂದ ಪರವಾಗಿಲ್ಲ, ವರ್ಕ್ ಎಲ್ಲ ಚೆನ್ನಾಗಿದೆ, ಕೊಡಬಹುದು 250 ಇದಕ್ಕೆ. ಓಕೆ, ನೆಕ್ಸ್ಟ್ ನಾನು ಈ ಬ್ಲ್ಯಾಕ್ ಕಲರ್ ತಗೊಂಡೆ ಕುರ್ತಾನ. ಇದು ಐ ಥಿಂಕ್ ಬೇರೆ ಶಾಪಿಂದ ತಗೊಂಡಿದ್ದು. ಕುರ್ತಾಗಳದ್ದು ಶಾಪ್ ಪಕ್ಕನೇ ಇದೆ. ಸೊ ಒಂದ್ ಶಾಪಿಂದ ಇನ್ನೊಂದೆರಡು ಬೇರೆ ಬೇರೆ ಶಾಪ್ಸ್ ಇಂದ ತಗೊಂಡಿದೀವಿ. ಇದು ಈ ತರ ಇದೊಂಥರ ಪಾಲಿಯೆಸ್ಟರ್ ಮೆಟೀರಿಯಲ್ ತರ ಇದೆ. ದಿಸ್ ಇಸ್ ನಾಟ್ ದ ಏನಂತಾರೆ, ಒಳ್ಳೆ ಮೆಟೀರಿಯಲ್ ಅಲ್ಲ ಇದು, ಬಟ್ ಓಕೆ ವೇರ್ ಮಾಡ್ಬೋದು. ಈ ಕುರ್ತಾಗೆ ನಾನು 150 ರೂಪೀಸ್ ಕೊಟ್ಟಿದ್ದು. ಇದೇ ಅನ್ಸುತ್ತೆ ಕಮ್ಮಿ ಕುರ್ತಾ, ಬಿಕಾಸ್ ಅಲ್ಲಿ 150 ಕ್ಯಾಟಗರಿಲಿ ಇತ್ತು, ಅದಾದ್ಮೇಲೆ 250 ಇದ್ದಿತ್ತು, 300 ಇತ್ತು. ನೀವು ಸೆಟ್ಸ್ ಅಂತ ನೋಡೋದಾದ್ರೆ 500, 700, 900 ವರ್ಗೂ ಸೆಟ್ಸ್ ಎಲ್ಲ ಇತ್ತು, ಲೈಕ್ 500 ಇಂದ ಸ್ಟಾರ್ಟ್ ಆಗಿ. ಸೊ ಇದು ಅಷ್ಟೇ, ಈ ತರ ವರ್ಕ್ ಇದೆ. ಇದು ಥ್ರೆಡ್ ವರ್ಕ್ ಮಾಡಿರೋದು. ಸೊ ಈ ವರ್ಕ್ಗೆಲ್ಲ ಈ ವರ್ಕ್ಗೆ 150 ರೂಪೀಸ್ ಕೊಡ್ಬೋದು, ಬಟ್ ಈ ಕ್ಲಾತ್ ಮೆಟೀರಿಯಲ್ ಅಷ್ಟು ಚೆನ್ನಾಗಿಲ್ಲ, ಬಟ್ ಓಕೆ ವೇರ್ ಮಾಡ್ಬೋದು. ಕೆಳಗಡೆನೂ ಅಷ್ಟೇ ಇದು ಎಂಬ್ರಾಯ್ಡ್ರಿ ಇದೆ. ಇದು ಅಷ್ಟೇನೆ ಥ್ರೆಡ್ ವರ್ಕ್ ಏನೇನೆ. ಸೊ ಇದಕ್ಕೆ ನಾನು 150 ಕೊಟ್ಟಿದ್ದು. ಇದ್ರ ಬೇರೆ ಬೇರೆ ಕಲರ್ಸ್ ಇತ್ತು, ನಂಗೆ ಬ್ಲ್ಯಾಕ್ ತಗೊಂಡಿದ್ದು. ಅದಾದ್ಮೇಲಿಂದ ನಾವು ಈ ಕುರ್ತಾ ತಗೊಂಡ್ವಿ. ಇದು ಅಷ್ಟೇ ಸೀಕ್ವೆನ್ಸ್ ವರ್ಕ್ ಇದೆ ಈ ತರ, ಅಂಡ್ ಕೆಳಗಡೆ ಕೂಡ ವರ್ಕ್ ಇದೆ. ಐ ಥಿಂಕ್ ಸ್ಲೀವ್ಸ್ ಅಲ್ಲೂ ಕೂಡ ವರ್ಕ್ ಇದೆ. ಈ ಕುರ್ತಾಗೂ ನಾವು 250 ರೂಪೀಸ್ ಕೊಟ್ವಿ. ಇದು ಓಕೆ, ಮೆಟೀರಿಯಲ್ ಚೆನ್ನಾಗಿದೆ, ಇದು ಗಟ್ಟಿ ಇದೆ ಮೆಟೀರಿಯಲ್. ಸೊ ಇದು ವರ್ತ್ ಇದೆ 250 ರೂಪೀಸ್ಗೆ. ನೆಕ್ಸ್ಟ್ ನಾವು ಈ ಕುರ್ತಾ ತಗೊಂಡಿದ್ದು, ನನಗೆ ತಗೊಂಡಿದ್ದು ಈ ಕುರ್ತಾನ. ಇದು ತುಂಬಾ ಚೆನ್ನಾಗಿದೆ, ವರ್ಕ್, ದ ಮೆಟೀರಿಯಲ್ ಮತ್ತೆ ಇದ್ರ ಮೇಲಿರೋ ವರ್ಕ್ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾವು ಐ ಥಿಂಕ್ 300 ಕೊಟ್ಟಿದ್ದು. ಇದು ಕಾಸ್ಟ್ಲಿ ಇತ್ತು, ಯಾಕಂದ್ರೆ ಇದು ಮೆಟೀರಿಯಲ್ ಕೂಡ ಚೆನ್ನಾಗಿದೆ, ವರ್ಕ್ ಎಲ್ಲಾನು ಚೆನ್ನಾಗಿತ್ತು, ಅದಕ್ಕೆ ಇಟ್ಸ್ ಅ ಬಿಟ್ ಕಾಸ್ಟ್ಲಿ. ಸ್ಲೀವ್ಸ್ ಹತ್ರ ಕೂಡ ವರ್ಕ್ ಇದೆ. ಐ ಥಿಂಕ್ ಕೆಳಗಡೆ ವರ್ಕ್ ಇಲ್ಲ, ಬಟ್ ದಿಸ್ ಇಸ್ ಕೊಡ್ಬೋದು ಅನ್ಸ್ತು 300 ರೂಪಾಯಿ. ಚೆನ್ನಾಗಿದೆ ಇದು. ಸೊ ಓಕೆ, ನೆಕ್ಸ್ಟ್ ನಾವು ಈ ಕುರ್ತಾ ತಗೊಂಡಿದ್ದು. ಇದನ್ನ ಚಂದು ತಗೊಂಡ್ಲು ಅವಳಿಗೆ ಅಂತ. ಇದು 250 ರೂಪೀಸ್ ಕೊಟ್ಟಿದ್ದು. ಇದು ಫುಲ್ ಥ್ರೆಡ್ ವರ್ಕ್ ಇದೆ, ಇಡೀ ಕುರ್ತಾ ಮೇಲೆ ಇದೆ ವರ್ಕ್, ತುಂಬಾ ಚೆನ್ನಾಗಿದೆ. ಇದಕ್ಕೆ ಆರಾಮಾಗಿ 250 ರೂಪೀಸ್ ಕೊಡ್ಬೋದು. ಅಂಡ್ ಇವ್ರದ್ದು ಏನಪ್ಪಾ ಅಂದ್ರೆ ಸೈಜಿಂಗ್ ಇಶ್ಯೂಸ್, ಅಲ್ಲಿ ಏನ್ XL LM ಅಂತ ಮೆನ್ಷನ್ ಮಾಡಿರ್ತಾರೆ, ದಟ್ ಈಸ್ ನಾಟ್ ಟ್ರೂ ಟು ಯುವರ್ ಸೈಜ್. ನೀವು ಕಣ್ಣಲ್ಟೆ ನೋಡಿ ನಿಮ್ ಬಟ್ಟೆ ಅದು ಅಳತೆ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಓಕೆ, ಇಲ್ಲಾಂದ್ರೆ ಯಾವತ್ತೂ ಸೈಜ್ ಅಪ್ ಮಾಡಿ ತಗೊಳ್ಳಿ, ಯಾಕಂತಂದ್ರೆ ಅಲ್ಲಿರೋದು ಬರ್ದಿರೋದು ಸೈಜ್ ರಿಯಲ್ ಸೈಜ್ ಆಗಿರಲ್ಲ. ಸೊ ಈ ಕುರ್ತಾ ತುಂಬಾ ಚೆನ್ನಾಗಿದೆ, ರಿಯಲಿ ಲೈಕ್ ಇಟ್. ಸೊ ಇದು ಚಂದು ತಗೊಂಡಿದ್ದು 250 ರೂಪೀಸ್ಗೆ. ಅದರಲ್ಲೇನೆ ಭೂಮಿ ಈ ಗ್ರೀನ್ ಕಲರ್ ತಗೊಂಡ್ಲು. ಸೊ ಇದು ಅಷ್ಟೇ 250ನೇ, ಬಟ್ ದಿಸ್ ಕಲರ್ ಇಸ್ ಆಲ್ಸೋ ಸೋ ನೈಸ್. ನನ್ನ ಹತ್ರ ಪಿಂಕ್ ತುಂಬಾ ಇತ್ತು, ಸೊ ಅವಳಿಗೆ ಗ್ರೀನ್ ತಗೋ ಅಂತ ಹೇಳಿದೆ. ಸೊ ವಿ ಕ್ಯಾನ್ ಶೇರ್ ಅಂಡ್ ವೇರ್ ಅಂತ. ಸೊ ಇದು ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಈ ತರ ನೀವು ಹುಡುಕಿದ್ರೆ ಸಿಗುತ್ತೆ ಅಲ್ಲಿ ಬಟ್ಟೆಗಳು, ಬಟ್ ಅಲ್ಲಿ ಫುಲ್ಲಿಂಗ್ ಲಾಟ್ ಹಾಕಿರ್ತಾರಲ್ವ, ಅಲ್ಲಿ ಹುಡ್ಕೋದೇನೆ ದೊಡ್ಡ ಇರಿಟೇಷನ್. ಬಟ್ ಬೇರೆ ಯಾರನ್ನಾರು ಕರ್ಕೊಂಡು ಹೋದ್ರೆ ಒಟ್ಟಿಗೆ ಹುಡ್ಕೊಂಡು ತಗೋಬಹುದು. ಇಲ್ಲಿ ಇದೆಯಲ್ಲ, ಈ ವರ್ಕ್ ಕೂಡ ತುಂಬಾ ಚೆನ್ನಾಗಿದೆ, ಎಲ್ಲ ಥ್ರೆಡ್ ವರ್ಕ್ ಇದು. ಸೊ ಇಟ್ಸ್ ರಿಯಲಿ ವರ್ತ್ ಇಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಾವು 2 ಚಿಕನ್ ಕಾರಿ ಕುರ್ತಾಸ್ ತಗೊಂಡ್ವಿ. ಇದು ಎಷ್ಟು ವೆಯ್ಟ್ ಇದೆ ಅಂತಂದ್ರೆ ಲೈಕ್ ಸ್ಟ್ರೀಟ್ ಮೇಲೆ ತಗೊಂಡಿದಂತ ಯಾರು ಹೇಳಲ್ಲ. ದ ಮೆಟೀರಿಯಲ್ ಇಸ್ ರಿಯಲಿ ಗುಡ್. ಅಂಡ್ ಎಲ್ಲೂ ಕೂಡ ಇವನ್ ದೋ ಇಟ್ ಇಸ್ ವೈಟ್ ಕಲರ್, ಎಲ್ಲೂ ಕೂಡ ಒಂದ್ ಸ್ವಲ್ಪನೂ ಕಲೆ ಆಗಿಲ್ಲ. ಬಟ್ ಎಷ್ಟೊಂದು ಕುರ್ತಾಗಳು ಕಲೆಗಳು ಆಗಿರುತ್ತೆ, ಅಂಡ್ ಕೆಲವೊಂದು ಹರಿದೋಗಿರುತ್ತದೆ, ಸ್ಟಿಚ್ ಬಿಚ್ಚೋಗಿರುತ್ತೆ. ನೀವು ಒಂದ್ ಕುರ್ತಾನ್ ಸೆಲೆಕ್ಟ್ ಮಾಡ್ತೀರಾ ಅಥವಾ ಯಾವ್ದಾದ್ರು ಒಂದು ಬಟ್ಟೆ ಸೆಲೆಕ್ಟ್ ಮಾಡ್ತೀರಾ ಅಂದ್ರೆ ಫಸ್ಟ್ ಅದನ್ನ ಫುಲ್ ಕರೆಕ್ಟ್ ಆಗಿ ಎಕ್ಸಾಮಿನ್ ಮಾಡಿ, ಎಲ್ಲಾದ್ರೂ ಏನಾದ್ರು ಡ್ಯಾಮೇಜ್ ಪೀಸ್ ಇದೆಯೇನಂತ. ಬಿಕಾಸ್ ಅಲ್ಲೆಲ್ಲ ರಿಟರ್ನ್ ಎಕ್ಸ್ಚೇಂಜ್ ಅವ್ರ ಅಂಗಡಿಯಿಂದ ನೀವು ತಗೊಂಡಿರ್ತೀರಾ ಅನ್ನೋದು ಏನ್ ಗ್ಯಾರಂಟಿ ಇರಲ್ಲ. ಸೊ ನೀವು ರಿಟರ್ನ್ ಎಕ್ಸ್ಚೇಂಜ್ಗೆಲ್ಲ ಹೋಗಕ್ಕಾಗಲ್ಲ. ಸೊ ಅಲ್ಲೇನೆ ನೋಡ್ಕೊಂಡು ತಗೊಳ್ಳಿ.
ಒಂದೊಂದು ಹಂಗೆ ಓಪನ್ ಮಾಡಿ ಇಟ್ಟಿರ್ತಾರೆ, ಕವರಲ್ಲಿ ಇಟ್ಟಿರಲ್ಲ. ಬಟ್ ಕೆಲವೊಂದು ಪೀಸಸ್ನ ಕವರಲ್ಲಿ ಇಟ್ಟಿರ್ತಾರೆ. ಸೊ ಆ ಥರದನ್ನ ಕೇಳಿ ನೀವು ಈಸ್ಕೊಂಡು ತಗೋಬಹುದು. ಸೊ ಇಡೀ ಕುರ್ತಾ ಮೇಲೆ ಈ ತರ ಫುಲ್ಲು ಥ್ರೆಡ್ ವರ್ಕ್ ಇದೆ. ಆರಾಮಾಗಿ 300 ರೂಪೀಸ್ ಕೊಡ್ಬೋದು ಇದಕ್ಕೆ. ಫುಲ್ ಹೆವಿ ಇದೆ. ಇದು ಅವಳು ವೈಟ್ ಅಲ್ಲಿ ತಗೊಂಡ್ಲು. ಸೊ ನಾನು ಅದ್ರಲ್ಲೇನೆ ಲೈಕ್ ಅದೇ ಪ್ಯಾಟರ್ನ್ ಅಲ್ಲಿ ಟೀಲ್ ಕಲರ್ ತಗೊಂಡೆ. ನಾನು ಈ ಕಲರ್ ಯಾರ ಹತ್ರನೂ ನೋಡಿರಲಿಲ್ಲ. ಪ್ರಾಬಬ್ಲಿ ಬ್ಲೂ, ಬ್ಲ್ಯಾಕ್, ಪಿಂಕ್, ಆರೆಂಜ್ ಆ ಥರ ಎಲ್ಲ ಇರುತ್ತೆ. ಬಟ್ ಈ ಕಲರ್ ನಂಗೆ ತುಂಬಾ ಯೂನಿಕ್ ಅಂತ ಅನಿಸ್ತು. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಯಾ, ಐ ಟು ಸೇಮ್ ಅಲ್ಲೇ ಟೀಲ್ ಕಲರ್ ತಗೊಂಡೆ. ಕುರ್ತಾಸ್ ಅಂತ ನಾವು ಇಷ್ಟೇ ತಗೊಂಡಿದ್ದು. ನೆಕ್ಸ್ಟ್ ನಾವು ಸ್ವೆಟರ್ಸ್ ಮತ್ತೆ ಏನದು ಸ್ವಲ್ಪ ಉಲ್ಲನ್ ಮೆಟೀರಿಯಲ್ ತರ ಇರುತ್ತಲ್ಲ, ಅದು ತುಂಬಾ ಇದೆ. ನೆಕ್ಸ್ಟ್ ಆ ಕ್ಯಾಟಗರಿ ತೋರಿಸ್ತೀನಿ. ಸೊ ಇವಾಗ ತೋರಿಸ್ತಾ ಇರೋದು ಎಲ್ಲ ಕೂಡ 100 ರೂಪೀಸ್ದು. ಇದು ನಾವು ತಗೊಂಡ್ವಿ ಫಸ್ಟ್ ಲ್ಯಾವೆಂಡರ್ ಕಲರ್ ಅಲ್ಲಿ. ಇಟ್ಸ್ ಸೋ ಗುಡ್, ಸೋ ಪ್ರಿಟಿ. ಇದೆಲ್ಲಾನು ಅಷ್ಟೇ ರೋಡ್ ಸೈಡ್ ಮೇಲೆ ಸ್ಟಾಲ್ಸ್ ಹಾಕಿರ್ತಾರೆ. ಇದೆಲ್ಲ 100 ರೂಪೀಸೇ. ಸೊ ಆರಾಮಾಗಿ ಕೊಡ್ಬೋದು. ಇದು ಎಷ್ಟು ಚೆನ್ನಾಗಿದೆ ಮೆಟೀರಿಯಲ್ ಅಂತಂದ್ರೆ ಇಟ್ಸ್ ರಿಯಲಿ ಗುಡ್. ಈ ತರ ಕಾರ್ಡಿಗನ್ ಇದು ಅಂದ್ರೆ ಲೈಕ್ ಬಟನ್ಸ್ ಇದೆ ಇಲ್ಲಿ. ಐ ಥಿಂಕ್ ಯು ಕ್ಯಾನ್ ಸಿ. ಇದನ್ನ ನೀವು ಸ್ಟ್ರಕ್ ತರ ಕೂಡ ಹಾಕೋಬಹುದು ಅಥವಾ ಇದನ್ನೇ ಒಂದು ಟಾಪ್ ತರ ಕೂಡ ಹಾಕೋಬಹುದು. ಈ ತರ ಇದೆ ಇದು ಫುಲ್ ಆಮ್ದು. ಸೊ ದಿಸ್ ವಾಸ್ ಫಾರ್ ₹100. ನೆಕ್ಸ್ಟ್ ಇದನ್ನ ತಗೊಂಡ್ವಿ. ಇದು ಅಷ್ಟೇ 100 ರೂಪೀಸೇ. ಇದು ಈ ತರ ಬರುತ್ತೆ. ಮತ್ತೆ ಇದು ಅಷ್ಟೇ ಫುಲ್ ಆಮ್ ಇದೆ. ಜೀನ್ಸ್ ಮೇಲೆ ಹಾಕೊಳ್ಳೋದು. ಇದಷ್ಟು ಹೆವಿ ಇಲ್ಲ, ತುಂಬಾ ಸ್ವೆಟರ್ ಮೆಟೀರಿಯಲ್ ಇಲ್ಲ. ಇದನ್ನ ನೀವು ಸಮ್ಮರ್ ಟೈಮಲ್ಲಿ ಕೂಡ ಯೂಸ್ ಮಾಡಬಹುದು. ಟ್ರಾನ್ಸ್ಪರೆಂಟ್ ಇಲ್ಲ, ಚೆನ್ನಾಗಿದೆ. ದ ಮೆಟೀರಿಯಲ್ ಇಸ್ ರಿಯಲಿ ಗುಡ್. ಅದನ್ನೇ ಹೇಳಿದ್ದು, ನೀವು ಏನೇ ತಗೊಂಡಾದ್ಮೇಲೆ ಐ ಮೀನ್ ಸೆಲೆಕ್ಟ್ ಮಾಡಾದ್ಮೇಲೆ ಒಂದ್ಸಲ ಅದನ್ನ ಕ್ರಾಸ್ ಚೆಕ್ ಮಾಡಿ, ಎಲ್ಲಾದ್ರೂ ಅರ್ಧೋಗಿದ್ಯಾ, ಸ್ಟಿಚಸ್ ಬಿಟ್ಟೋಗಿದ್ಯಾ, ಕಲೆಗಳಾಗಿದ್ಯಾ ಅಂತ. ತುಂಬಾ ಅದ್ರ ಮೇಲೆ ಬ್ಲ್ಯಾಕ್ ಕಲೆಗಳಿತ್ತು. ಸೊ ಚೆಕ್ ಮಾಡಿ ತಗೊಳ್ಳಿ. ದಿಸ್ ಇಸ್ ಆಲ್ಸೋ ರಿಯಲಿ ಗುಡ್. ನೆಕ್ಸ್ಟ್ ನಾವು ಈ ಯೆಲ್ಲೋ ಕಲರ್ದು ತಗೊಂಡ್ವಿ. ಇದು ಅಷ್ಟೇ ಕಾರ್ಡಿಗನ್ ತರನು ಹಾಕೋಬಹುದು, ಸ್ವೆಟರ್ ತರನು ಹಾಕೋಬಹುದು. ಇದು ಸ್ವಲ್ಪ ಶಾರ್ಟ್ ಬರುತ್ತೆ. ಸ್ವಲ್ಪ ಹೈ ವೆಸ್ಟೆಡ್ ಜೀನ್ಸ್ ಏನಾದ್ರು ಹಾಕೋಬಹುದು. ಫುಲ್ ಆಮ್ ಇದೆ ಇದು ಕೂಡ. ಇದು ಅಷ್ಟೇ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ, ವೆರಿ ಕೋಸಿ. ಸೊ ಇದು 100 ರೂಪೀಸ್. ನೆಕ್ಸ್ಟ್ ಇದು ಭೂಮಿಗಂತ ಅವಳು ತಗೊಂಡ್ಲು. ಜಸ್ಟ್ ಇದು ಸ್ಟ್ರಕ್ ತರ ಹಾಕೊಳ್ಳೋದು. 2 ಕಲರ್ ಅಲ್ಲಿ ಇದೆ, ಲೈಕ್ ಬ್ರೌನ್ ಅಂಡ್ ವೈಟ್ ಅಲ್ಲಿ. ನೀವು ಸ್ಟ್ರೀಟ್ ಸ್ಟೈಲ್ SSS ಬರುತ್ತಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಸ್ಟ್ರೀಟ್ ಸ್ಟೈಲ್ ಸ್ಟೋರ್ ಅಂತ ಏನೋ, ಅದರಲ್ಲೆಲ್ಲ ಇದೇ ತರ ಸಿಗ್ತಾ ಇರುತ್ತೆ. ಸೊ ಐ ರಿಯಲಿ ಲೈಕ್ ದಿಸ್. ತುಂಬಾ ಚೆನ್ನಾಗಿದೆ, ವೆರಿ ಕ್ಯೂಟ್. ಇದಕ್ಕೂ ಬಟನ್ಸ್ ಕೂಡ ಇದೆ ಇಲ್ಲಿ ಮುಂದೆ, ಈ ತರ ಬಟನ್ಸ್ ಇದೆ. ಸೊ ದಿಸ್ ವಾಸ್ ಆಲ್ಸೋ ಫಾರ್ ₹100. ನೆಕ್ಸ್ಟ್ ನಂಗೆ ತುಂಬಾ ಏನ್ ಇಷ್ಟ ಆಗಿದ್ದು ಅಂದ್ರೆ ಇದು ಎಷ್ಟು ಕ್ಯೂಟ್ ಇದೆ. ಅಂಡ್ ಇದ್ರ ಮೇಲಿರೋ ಕಲರ್ಸ್ ಎಷ್ಟು ಪ್ರಿಟಿ ಆಗಿದೆ, ತುಂಬಾ ಚೆನ್ನಾಗಿದೆ. ಇದು ಇಲ್ಲೊಂದು ಕ್ಯೂಟ್ ಲ್ಯಾವೆಂಡರ್ ಫ್ಲವರ್ ಕೂಡ ಇದೆ. ಇದೇ ನನಗೆ ಸೆಲ್ಲಿಂಗ್ ಪಾಯಿಂಟ್ ಇದನ್ನ ತಗೊಳಕ್ಕೆ. ಇಟ್ಸ್ ರಿಯಲಿ ಕ್ಯೂಟ್. ಅಂಡ್ ಇದು ವೀನೆಕ್ ಕೂಡ ಇದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಐ ಲವ್ ಇಟ್. ನೆಕ್ಸ್ಟ್ ನಂಗೆ ಇದು ಕೂಡ ತುಂಬಾ ಇಷ್ಟ ಆಯ್ತು. ಇದು ವೆರಿ ಯೂನಿಕ್ ಅಂತ ಅನಿಸ್ತು. ಸಿ ಈ ತರ ಇದೆ ಇದು. ಲಾಸ್ಟ್ ಒಂದು ತೋರಿಸಿದ್ ಕೂಡ 100. ಇದು ಕೂಡ ₹100. ಇದನ್ನ ನೀವು ಒಳಗಡೆ ಏನಾದ್ರು ಬ್ಲ್ಯಾಕ್ ಟ್ಯಾಂಕ್ ಟಾಪ್ ಹಾಕ್ಬಿಟ್ಟು ಹಾಕೋಬಹುದು. ತುಂಬಾ ಚೆನ್ನಾಗಿದೆ. ಮುಂದೆ ಇದೊಂದು ಟೈ ಅಪ್ ಇರೋದಷ್ಟೇ. ಇಲ್ಲಿ ಬಟನ್ಸ್ ಏನು ಇಲ್ಲ ಇದಕ್ಕೆ, ಇಲ್ಲಷ್ಟೇ ಟೈ ಮಾಡೋ ತರ ಇರೋದು. ಸೊ ಅಂಡ್ ಇದು ರೆಡ್ ಕಲರ್ ಇರೋದ್ರಿಂದ ತುಂಬಾ ಇಷ್ಟ ಆಯ್ತು. ಕೆಳಗಡೆ ಇದು ವರ್ಕ್ ಎಲ್ಲ ಇದೆಯಲ್ಲ ಚೆನ್ನಾಗಿದೆ. ಅಂಡ್ ಎಲ್ಲೂ ಕೂಡ ಒಂದು ಥ್ರೆಡ್ ಕೂಡ ಬಿಟ್ಟೋಗಿಲ್ಲ. ಇಟ್ಸ್ ರಿಯಲಿ ಗುಡ್. ಇದೆಲ್ಲಾನು ಕೂಡ ನಾವು ಒಂದೇ ಅಂಗಡಿಯಿಂದ ತಗೊಂಡಿದ್ದು. ಇನ್ನೊಂದಿದೆ, ಶೋ ಯು. ಸೊ ಆ ಸ್ವೆಟರ್ ಶಾಪ್ಸ್ ಇಂದಾನೆ ನಾನು ಇದೊಂದು ತಗೊಂಡೆ, ಈ ಟಾಪು. ಇದು ಸ್ವೆಟರ್ ತರ ಇಲ್ಲ, ನಾರ್ಮಲ್ ಆಗಿ ನೀವು ಸಮ್ಮರ್ ಅಲ್ಲಿ ವೇರ್ ಮಾಡ್ಬೋದು. ಫುಲ್ ಹೈನೆಕ್ ಇದೆ. ಅದಾದ್ಮೇಲೆ ಈ ತರ ಪಫ್ ಸ್ಲೀವ್ಸ್ ಬಂದು ಈ ತರ ಸ್ಲೀವ್ಸ್ ಇದೆ. ಇದು ತುಂಬಾ ಚೆನ್ನಾಗಿದೆ. ಒಂಥರ ಗ್ಲಿಟರಿ ಮೆಟೀರಿಯಲ್ ಇದೆ. ಸೊ ಇದನ್ನ ನಾನು ಸುಹಾಸ್ ಬರ್ಡೇಗೆ ಹಾಕಿದೆ. ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫಾಲೋ ಮಾಡಿದ್ರೆ ನೋಡಿರ್ತೀರಾ. ಇದು ಕೂಡ 100 ರೂಪೀಸಿಗೆ ತಗೊಂಡಿದ್ದು. ಆ ಸ್ವೆಟರ್ಸ್ ತರ ಎಲ್ಲ ಮೆಟೀರಿಯಲ್ ತೋರಿಸಿದ್ನಲ್ಲ, ಅದ್ರ ಜೊತೆ ಇದೊಂದು ತಗೊಂಡ್ವಿ. ಸೊ ಅಂಗಡಿಲಿ ಇಷ್ಟೇ ತಗೊಂಡಿದ್ದು. ಸೊ ನಾವು ಲೆಟ್ಸ್ ಮೂವ್ ಆನ್ ಟು ಸ್ಕರ್ಟ್ಸ್. ಇದು ನನ್ನ ಫೇವ್ರೆಟ್ ಪರ್ಚೇಸಸ್ ಅಂತ ಹೇಳ್ಬೋದು. ಇವತ್ತು ಐ ಮೀನ್ ಈ ಹಾಲಲ್ಲಿ ಏನೇ ತೋರಿಸಿದ್ರು ದಿಸ್ ಈಸ್ ಮೈ ಮೋಸ್ಟ್ ಫೇವ್ರೆಟ್. ಒಬ್ಬರ ಅಂಕಲ್ ಹತ್ರ ನೋಡಿದ್ವಿ ನಾವು. ಈ ತರ ಸ್ವೆಟರ್ಸ್ ಎಲ್ಲ ಇತ್ತು. ಮತ್ತೆ ಸ್ವೆಟರ್ಸ್ ಏನ್ ತಗೊಳ್ಳೋದು ಅಂದ್ಬಿಟ್ಟು ಹೋದ್ವಿ. ಬಿಕಾಸ್ ಇಲ್ಲಿ ಮಂಡ್ಯ ವೆದರ್ ಅಲ್ಲಿ ಅಷ್ಟು ಚಳಿ ಆಗಲ್ಲ, ನಾವು ಸ್ವೆಟರ್ಸ್ ಅಷ್ಟು ಯೂಸ್ ಮಾಡಲ್ಲ. ಬಟ್ ಆಮೇಲೆ ಒಂದು ಸ್ಕರ್ಟ್ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಸೊ ಅಂಕಲ್ ಹೇಳಿದ್ವಿ ಸ್ಕರ್ಟ್ಸ್ ತೋರಿಸಿ ನಮ್ಗೆ ಅಂತ. ಅವಾಗ ಅವರು ತೋರಿಸಿದ್ರು. ಫಸ್ಟ್ ನಾ ಈ ಸ್ಕರ್ಟ್ ತಗೊಂಡಿದ್ದು. ಇದು ಸ್ವಲ್ಪ ಉಲ್ಲನ್ ಮೆಟೀರಿಯಲ್ ಇದೆ. ಉಲ್ಲನ್ ಮೆಟೀರಿಯಲ್ ಐ ಮೀನ್ ರಿಬ್ಡ್ ಮೆಟೀರಿಯಲ್ ಅಲ್ಲಿ ಇದೆ. ಇದು ಈ ತರ ಯು ಕ್ಯಾನ್ ಸಿ, ಈ ತರ ಕ್ರಾಸ್ ಇದೆ. ನೀ ಲೆಂತ್ ವರ್ಗೂ ಬರುತ್ತೆ. ಇದು ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ, ಸ್ಟ್ರೆಚಬಲ್ ಇದೆ. ಸೊ ಇದಕ್ಕೆ ನಾವು 150 ಕೊಟ್ವಿ ಅನ್ಸುತ್ತೆ. ಎಲ್ಲಾ ಸ್ಕರ್ಟ್ಗೂ ನಾವು 150 ರೂಪೀಸೇ ಕೊಟ್ಟಿದ್ದು. 100 ರೂಪೀಸ್ ಇರಲಿಲ್ಲ ಸ್ಕರ್ಟ್ಸ್ ಯಾವುದು. ಬಟ್ ತುಂಬಾ ಚೆನ್ನಾಗಿತ್ತು, ತುಂಬಾ ಕ್ಯೂಟ್ ಆಗಿರೋ ಸ್ಕರ್ಟ್ಸ್ ಇತ್ತು. ಸೊ ಈ ಬ್ಲ್ಯಾಕ್ ಒಂದೊಂದು ತಗೊಂಡೆ, ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಂತ. ದಿಸ್ ವಾಸ್ ಫಾರ್ ₹100. ಅಂಡ್ ನೆಕ್ಸ್ಟ್ ಇಸ್ ದಿಸ್ ಒನ್. ಲುಕ್ ಇಟ್ ದಿಸ್. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದೊಂಥರ ಮಿನಿ ಸ್ಕರ್ಟ್.
ಯು ಕ್ಯಾನ್ ಸಿ ಇದು ಅಷ್ಟೇ ರಿಬ್ಡ್ ಫ್ಯಾಬ್ರಿಕ್ ಅಲ್ಲಿ ಇದೆ. ಸೊ ದ ಮೆಟೀರಿಯಲ್ ಇಸ್ ರಿಯಲಿ ಗುಡ್. ಎಷ್ಟು ತಿಕ್ಕಿದೆ ಗೊತ್ತಾ, ಇದು ಸ್ವಲ್ಪನೂ ಟ್ರಾನ್ಸ್ಪರೆಂಟ್ ಇಲ್ಲ. ಯು ಕ್ಯಾನ್ ಸಿ ಸ್ವಲ್ಪ ಅಂದ್ರೆ ಸ್ವಲ್ಪನೂ ಟ್ರಾನ್ಸ್ಪರೆಂಟ್ ಇಲ್ಲ. ಇರೋ ಸ್ಕರ್ಟ್ಸ್ ಅಲ್ಲೆಲ್ಲ ದಿಸ್ ಇಸ್ ವೆರಿ ಥಿಕ್, ತುಂಬಾ ಚೆನ್ನಾಗಿದೆ. ಅಂಡ್ ಕಮಿಂಗ್ ಆನ್ ಟು ಮೈ ಫೇವ್ರೆಟ್ ಸ್ಕರ್ಟ್ ಅಂಡ್ ಫೇವ್ರೆಟ್ ಪರ್ಚೇಸ್ ಅನ್ಬೋದು ಈ ಇಡೀ ಶಾಪಿಂಗ್ ಮಾಡಿರೋದ್ರಲ್ಲಿ. ಲುಕ್ ಎಟ್ ದಿಸ್, ಹೌ ಕ್ಯೂಟ್ ಅಲ್ಲ, ತುಂಬಾ ಚೆನ್ನಾಗಿದೆ. ಇದು ನೋಡಿದ ತಕ್ಷಣ ನಮ್ಗೆ ತುಂಬಾ ಇಷ್ಟ ಆಯ್ತು. ಇದು ಲೆಮನ್ ಎಲ್ಲೋ ಮೇಲೆ ಈ ತರ ಪಿಂಕ್ ಫ್ಲವರ್ಸ್ ಇದೆ. ಇದು ಅಷ್ಟೇ 150 ರುಪೀಸ್. ನಾನು ಲಾಸ್ಟ್ ಒನ್ ತೋರಿಸಿದ್ದು 150 ರುಪೀಸ್ ಏನೇನೆ. ತುಂಬಾ ಚೆನ್ನಾಗಿದೆ ಮೆಟೀರಿಯಲ್, ಫುಲ್ ಸ್ವೆಟರ್ ತರ ಮೆಟೀರಿಯಲ್. ಇದಕ್ಕಾದ್ರೆ ನೀವು ಒಳಗಡೆ ಸ್ಕಿನ್ ಕಲರ್ ಯಾವ್ದಾದ್ರು ಬಾಕ್ಸರ್ ಶಾರ್ಟ್ಸ್ ಹಾಕೋಬೇಕು. ಬಟ್ ದಿಸ್ ಇಸ್ ಮೈ ಫೇವ್ರೆಟೆಸ್ಟ್ ಪರ್ಚೇಸ್ ಅಂತ ಹೇಳ್ಬೋದು. ಸಖತ್ ಕ್ಯೂಟ್ ಇದೆ ಮಾತ್ರ. ಇದಕ್ಕೆ 150 ರುಪೀಸ್ ಕೊಟ್ಟಿದ್ದು ನಾವು. ಸೊ ಅಂಡ್ ಇನ್ನೊಂದು ಸ್ಕರ್ಟ್ ಕೂಡ ನಂಗೆ ತುಂಬಾ ಇಷ್ಟ ಆಯ್ತು. ಅದಿದು ಇದಕ್ಕೆಲ್ಲ ಎಷ್ಟು ಕಲರ್ ಟಾಪ್ಸ್ ಹಾಕೋಬಹುದು. ಫುಲ್ ಇಲ್ಲಿ ಬೇರೆ ಬೇರೆ ಕಲರ್ ಇದೆ, ರೆಡ್, ಆರೆಂಜ್, ಯೆಲ್ಲೋ, ಬ್ಲೂ ಮತ್ತೆ ಸ್ವಲ್ಪ ಸ್ಕೈ ಬ್ಲೂ ತರ. ಇದು ಒಂಥರ ಈ ತರ ಫರ್ ಮೆಟೀರಿಯಲ್ ಅಲ್ಲಿ ಇರೋದು. ದಿಸ್ ಇಸ್ ಆಲ್ಸೋ ರಿಯಲಿ ಗುಡ್. ಇದು ಅಷ್ಟೇ ಟ್ರಾನ್ಸ್ಪರೆಂಟ್ ಇಲ್ಲ, ಸ್ಟ್ರೆಚಬಲ್ ಇದೆ ತುಂಬಾ ಫ್ಯಾಬ್ರಿಕ್. ಇದಕ್ಕೂ ನಾವು ₹150 ರುಪೀಸೇ ಕೊಟ್ಟಿದ್ದು. ಈ 4 ಸ್ಕರ್ಟ್ ಕೂಡ ಒಬ್ಬ ಅಂಕಲ್ ಇದ್ರು, ಅವ್ರ ಹತ್ರ ತಗೊಂಡಿದ್ದು ನಾವು. ಐ ರಿಯಲಿ ಲವ್ಡ್ ಇಟ್. ತುಂಬಾ ಚೆನ್ನಾಗಿದೆ ಇದನ್ನು ಕೂಡ. ಓಕೆ, ನೆಕ್ಸ್ಟ್ ಮೂವಿಂಗ್ ಆನ್ ಟು ಚಂದು ನಂಗೆ ಹೇಳ್ತಾ ಇದ್ಲು. ಫಸ್ಟ್ ಆಫ್ ಆಲ್ ಅವಳೇ ನಂಗೆ ಹೇಳಿದ್ದು ಇಲ್ಲಿಗೆ ಹೋಗೋಣ, ಚೆನ್ನಾಗಿದೆ ಶಾಪಿಂಗ್ ಮಾಡೋಣ ಅಂತ. ಒಂದು ಅಂಗಡಿಯಲ್ಲಿ ಜೀನ್ಸ್ ಶಾರ್ಟ್ಸ್ ಎಲ್ಲ ತುಂಬಾ ಕಮ್ಮಿ ದುಡ್ಡಿಗೆ ಸಿಗುತ್ತೆ, 100 ರುಪೀಸಿಗೆ ಸಿಗುತ್ತೆ ಅಂತ ಹೇಳಿದ್ಲು. ನಾನು ನಿಜ 100 ರುಪೀಸಿಗೆ ಸಿಗುತ್ತಾ ಅಂತ ಅನ್ಕೊಂಡಿದ್ದೆ. ಬಟ್ ಆ ಶಾಪ್ ಹೋಗಿ ನೋಡಿದ್ರೆ ಆಕ್ಚುಲಿ ಈ ತರ 3 ಬಂಡಲ್ಸ್ ಇತ್ತು ಆಯ್ತಾ, ಜೀನ್ಸ್ ಶಾರ್ಟ್ಸ್ಗಳು ಎಲ್ಲ ₹100ಗೆ ಇದ್ದಿದ್ದು. ಸೊ ಫಸ್ಟ್ ಒನ್ ಈ ಶಾರ್ಟ್ಸ್ ತಗೊಂಡ್ಲು, ಭೂಮಿ ತಗೊಂಡಿದ್ದು. ಲುಕ್ ಇಟ್ ದಿಸ್, ಎಷ್ಟು ಚೆನ್ನಾಗಿದೆ ಮೆಟೀರಿಯಲ್. ಎಲ್ಲೂ ಕೂಡ ಒಂದು ಸ್ವಲ್ಪನೂ ಡ್ಯಾಮೇಜ್ ಇಲ್ಲ. ನಾವು ಇದನ್ನ ಜಸ್ಟ್ ₹100 ತಗೊಂಡಿದ್ದು. ತುಂಬಾ ಚೆನ್ನಾಗಿದೆ, ಸ್ಟ್ರೆಚಬಲ್ ಇದೆ. ಕೆಲವೊಂದೆಲ್ಲ ಯಾವ್ದು ಬ್ರ್ಯಾಂಡ್ ಇತ್ತು, ಸಮಥಿಂಗ್ USA ಬ್ರ್ಯಾಂಡ್ ಇದೆ. ಇದು ಯಾವ್ದೋ ಐ ಥಿಂಕ್ ಸೈಜ್ ಮೆನ್ಷನ್ ಮಾಡಿದ್ದಾರೆ ಅವರು. ಒಂದ್ಸ ಪ್ರಿಟಿ ಲಿಟಲ್ ಥಿಂಗ್ ಅಂತ ಅಂತೆ ಈ ಬ್ರ್ಯಾಂಡ್. ತುಂಬಾ ಚೆನ್ನಾಗಿದೆ. ಸೊ ಇದನ್ನೊಂದು ತಗೊಂಡ್ವಿ 100 ರುಪೀಸ್ ಕೊಟ್ಟು. ಇದು ಭೂಮಿ ತಗೊಂಡ್ಲು. ನಾನು ಇದು ಬ್ಲ್ಯಾಕ್ ಶಾರ್ಟ್ಸ್ ತಗೊಂಡೆ. ಇದು ಅಷ್ಟೇ ₹100. ಯು ಕ್ಯಾನ್ ಸಿ ಈ ರಿಬ್ಡ್ ಕೂಡ ಸುಮ್ಮನೆ ಏನೋ ಕಿತ್ತಾಕ್ಬಿಟ್ಟಿದ್ದಾರೆ ತರ ಇಲ್ಲ. ರಿಬ್ ಶಾರ್ಟ್ಸ್ ಹೇಗಿರುತ್ತೆ ಹಾಗೆ ಇದೆ. 2 ಪಾಕೆಟ್ಸ್, ಎವ್ರಿಥಿಂಗ್ ಇಸ್ ಸೂಪರ್ ಫೈನ್. ಇದು ಸಮಥಿಂಗ್ ಯಾವ್ದೋ ಬ್ರ್ಯಾಂಡ್ ಇದೆ, ಏರೋಪೋಸ್ಟೇಲ್ ಅಂತೆ, ಐ ಡೋಂಟ್ ನೋ. ಬಟ್ ದಿಸ್ ಇಸ್ ಆಲ್ಸೋ ರಿಯಲಿ ಗುಡ್. ನೆಕ್ಸ್ಟ್ ನಾನು ಈ ಲೆಮನ್ ಎಲ್ಲೋ ಶಾರ್ಟ್ಸ್ ತಗೊಂಡೆ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಸಮಥಿಂಗ್ ಇದೆ, ಯಾವ್ದೋ ಪಿನ್ ಏನೋ ಇತ್ತು, ತೆಗ್ದೆ ಅದು. ಸೊ ಹಿಂದೆನೂ ಅಷ್ಟೇ 2 ಪಾಕೆಟ್ ಇದೆ, ವೆರಿ ಕಂಫರ್ಟೇಬಲ್. ನಿಮ್ಗೆ ಜೀನ್ಸ್ಗಳದ್ದು ಸೈಜ್ ನೋಡಕ್ ಗೊತ್ತಾಗಲ್ಲ ಅಂತಂದ್ರೆ ಅಲ್ಲೆಲ್ಲೂ ವೇರ್ ಮಾಡಿ ನೋಡಕ್ ಆಗಲ್ಲ. ನೀವು ಕತ್ತನ್ನ ಹೀಗೆ ಮೆಷರ್ ಮಾಡಿದಾಗ ಈ 2 ತುದಿ ಜಾಯಿನ್ ಆಗ್ಬೇಕು. ದಟ್ ಈಸ್ ಅವಾಗ ನಿಮ್ಗೆ ಜೀನ್ಸ್ ಕರೆಕ್ಟಾಗಿ ಆಗುತ್ತೆ ಅಂತ. ಅದೇನಾದ್ರೂ ಜಾಯಿನ್ ಆಗ್ತಾ ಇಲ್ಲ ಅಂದ್ರೆ ಟೈಟ್ ಆಗುತ್ತೆ ಅಂತ, ಅಥವಾ ಜಾಯಿನ್ ಆಗಿ ಈ ತರ ಸ್ಪೇಸ್ ಏನಾದ್ರು ಉಳ್ಕೊಳ್ಳುತ್ತೆ ಅಂದ್ರೆ ಆ ಜೀನ್ಸ್ ನಿಮ್ಗೆ ಲೂಸ್ ಆಗುತ್ತೆ ಅಂತ. ಈ ಆ್ಯಕ್ನ ನೀವು ಫಾಲೋ ಮಾಡ್ಬೋದು. ಬಿಕಾಸ್ ಸ್ಟ್ರೀಟ್ ಶಾಪಿಂಗ್ ಹೋದಾಗೆಲ್ಲ ನಮ್ಗೆ ಗೊತ್ತಾಗಲ್ಲ. ಬಟ್ ಯಾವುದಕ್ಕೂ ಸ್ವಲ್ಪ ಸೈಜ್ ಅಪ್ ಮಾಡಿ ತಗೊಳ್ಳೋದು ಒಳ್ಳೇದು. ಸೊ ಹೀಗೆ ಮೆಷರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾವೆಲ್ಲಾನು ಹೀಗೆ ಮಾಡ್ಬಿಟ್ಟು ತಗೊಂಡಿದ್ದು. ಸೊ ನಾನು ಮನೆಗೆ ಬಂದು ಟ್ರೈ ಮಾಡಿದೆ. ದಿಸ್ ಫಿಟ್ಸ್ ಮೀ. ನಾವು ಜೀನ್ಸ್ ಅಂಗಡಿಯಲ್ಲಿ ಈ 3 ಜೀನ್ಸ್ ಜೊತೆಗೆ ಒಂದು ಸ್ವೆಟರ್ ತಗೊಂಡ್ಲು ಭೂಮಿ. ನೋಡಿದ ತಕ್ಷಣ ತುಂಬಾ ಇಷ್ಟ ಆಯ್ತು ಅಂತ. ದಿಸ್ ಸ್ವೆಟರ್ ಎಷ್ಟು ಕ್ಯೂಟ್ ಇದೆ ಇದು, ಆ ಕಲರ್ಗೂ. ಇದೊಂಥರ ಬ್ಲಶ್ ಪಿಂಕ್, ತುಂಬಾ ಚೆನ್ನಾಗಿದೆ. ಅದ್ರ ಮೇಲೆ ಈ ತರ ಹಾರ್ಟ್ ಇರೋದು. ಐ ಥಿಂಕ್ ಇದಕ್ಕೆ ನಾವು 300 ಕೊಟ್ವಿ ಅನ್ಸುತ್ತೆ. ದಿಸ್ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಟಾಪ್ ತಗೊಂಡಿದ್ದು ನಾವು. ಅಂದ್ರೆ ಜೀನ್ಸ್ ಮೇಲೆ ಹಾಕೊಳ್ಳೋ ಅಂತ ಟಾಪ್ಸ್ ತಗೊಂಡಿದ್ರಲ್ಲಿ ಇದೇ ತುಂಬಾ ಜಾಸ್ತಿ ದುಡ್ಡು. ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಒಳಗಡೆ ಅವ್ರು ಹಾಕಿರೋ ಫರ್ ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದು ಯಾವುದೋ ಅಮೆರಿಕನ್ ಬ್ರ್ಯಾಂಡ್ ಅನ್ಸುತ್ತೆ, ಬಿಕಾಸ್ ಡಾಲರ್ಸ್ ಅಲ್ಲಿ ಇದೆ ಇದು. ಯು ಕ್ಯಾನ್ ಸಿ ಡಾಲರ್ ಅಲ್ಲಿ ಇದೆ. ಗುಡ್ ವಿಲ್ ಚಿಲ್ಡ್ರನ್ಸ್ ಟಾಪ್ ಅಂತ ಏನೋ ಬರ್ದಿದೆ, ವಿತ್ ಪ್ರೈಸ್ ಟ್ಯಾಗ್ ಇದೆ. ಸೊ ಎಷ್ಟೊಂದು ಪ್ರಾಡಕ್ಟ್ಸ್ ಹಂಗೆ ವಿತ್ ಪ್ರೈಸ್ ಟ್ಯಾಗ್ ಇರುತ್ತೆ. ಮಾಲ್ ಅಲ್ಲೆಲ್ಲ ಹಿಂಗೆ ಕ್ಲಾಂಪ್ ಮಾಡಿರ್ತಾರೆ ನೋಡಿ, ಬಿಲ್ಲಿಂಗ್ ಕೌಂಟರ್ ಮಾತ್ರ ಓಪನ್ ಮಾಡ್ತಾರಲ್ಲ ಹಂಗೆ ಟಚ್ ಮಾಡ್ಬಿಟ್ಟು, ಆ ಥರದ್ದೆಲ್ಲನೂ ಇರುತ್ತೆ. ಸೊ ನೀವೇನಂದ್ರೆ ಅದನ್ನ ತಗೊಂಡು ಬೇರೆ ಯಾರು ಇಲ್ಲಿ ಗೊತ್ತಿದ್ರೆ ತಗ್ಸ್ಕೋಬಹುದು ಮಂಡ್ಯದಲ್ಲಿ. ನಾವು ಮಂಡ್ಯದಲ್ಲಿ ತಗ್ಸ್ಕೊಂತೀವಿ ಅದಕ್ಕೆ. ಸೊ ಆ ಥರ ಒಂದು 2 ಬಟ್ಟೆ ಇದೆ, ಅಲ್ಲಿ ಶೋ ಯು. ಇದು ನಂಗೆ ತುಂಬಾ ಇಷ್ಟ ಆಯ್ತು. ಈ 4 ನಾವು ಆ ಜೀನ್ಸ್ ಅಂಗಡಿಯಿಂದ ತಗೊಂಡಿದ್ದು. ನೆಕ್ಸ್ಟ್ ನಾವು ಮನೇಲಿ ಹಾಕೊಳ್ಳೋ ಟೀ ಶರ್ಟ್ಸ್ ಇತ್ತು ಅಲ್ಲಿ, ಲೈಕ್ ಡೈಲಿ ವೇರ್ ಟೀ ಶರ್ಟ್ಸ್ ಎಲ್ಲ 100 ರುಪೀಸ್ದು. ಅಲ್ಲಿ ಶೋ ಯು ಇವಾಗ ಒಂದೊಂದೇ. ಫಸ್ಟ್ ಈ ಟೀ ಶರ್ಟ್ ತಗೊಂಡ್ವಿ. ಇದನ್ನ ನಾವು ಹರೀಶಂಗ್ ಅಂತ ತಗೊಂಡಿದ್ದು. ಅಂದ್ರೆ ನನ್ನ ತಮ್ಮಂಗೆ, ಚಂದುದು ಸ್ವಂತ ತಮ್ಮ ಅವನು. ಸೊ ಹಿ ಈಸ್ ಮೈ ಕಸಿನ್. ಹುಡುಗರದು ಸಹ ತುಂಬಾ ಟೀ ಶರ್ಟ್ಸ್ ಇತ್ತು, ಶರ್ಟ್ಸ್ ಇತ್ತು. ಶರ್ಟ್ಸ್ ಎಲ್ಲ ₹300 ಇತ್ತು, ಟೀ ಶರ್ಟ್ಸ್ ಎಲ್ಲ 100 ರುಪೀಸ್ ಇದ್ದಿದ್ದು. ಸೊ ಈ ಟೀ ಶರ್ಟ್ ತಗೊಂಡ್ವಿ ಹರೀಶಂಗೆ ಅಂತ. ತುಂಬಾ ಚೆನ್ನಾಗಿದೆ ಮೆಟೀರಿಯಲ್, ಟ್ರಾನ್ಸ್ಪರೆಂಟ್ ಇಲ್ಲ. ಕೊಡ್ಬೋದು 100 ರುಪೀಸ್. ಸ್ವಲ್ಪ ಬೇಗ ಹೇಳ್ತಾ ಹೋಗ್ತೀನಿ ನಾನು.
ನೆಕ್ಸ್ಟ್ ನಾವು ಈ ಟಿ ಶರ್ಟ್ ತಗೊಂಡ್ವಿ. ಇದ್ರ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ, ವೆರಿ ಸಾಫ್ಟ್. ಇದ್ರ ಮೇಲೆ ಬ್ಯಾಡ್ಮಿಂಟನ್ ಶಟಲ್ ಕಾಕ್ ಇದೆ. ಸೊ ಇದನ್ನು ನಾವು ₹100ಗೆ ತಗೊಂಡಿದ್ದು. ಮನೇಲಿ ಹಾಕೊಳಕಂತ ತಗೊಂಡಿದ್ವಿ ಟಿ ಶರ್ಟ್ಸ್ ಎಲ್ಲ. ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿ. ಸೊ ನೆಕ್ಸ್ಟ್ ನಾನು ಇದೆಲ್ಲ ನಂಗಂತಾನೆ ತಗೊಂಡಿದ್ದು ಟಿ ಶರ್ಟ್ಸ್ ಎಲ್ಲ. ಇದು ತಗೊಂಡಿದ್ದು. ಇದ್ರ ಮೇಲೆ ಎಷ್ಟು ಕ್ಯೂಟ್ ಕ್ಯಾಟ್ಸ್ ಇದೆಯಾ ಇದು. ಏನೇನೋ ಇದೆ, ಕ್ಯಾಟ್ಸ್ ಏನೇ ಅದು ಕ್ಯಾಟ್ಸ್ ಇದೆ. ಸೊ ತುಂಬಾ ಚೆನ್ನಾಗಿದೆ, ವೆರಿ ಕಲರ್ಫುಲ್, ಫುಲ್ ಲೂಸ್ ದೊಗ್ಲ. ನಂಗೆ ಈ ತರನೇ ಮನೇಲಿ ಹಾಕೊಳಕ್ ಇಷ್ಟ. ಫಸ್ಟ್ಲಿ ಅದು ₹100 ಅಂತ ಮೆಟೀರಿಯಲ್ ಕೆಡ್ದಾಗಿಲ್ಲ. ಇದು ಕೂಡ ಅಷ್ಟೇ ಮನೇಲಿ ಹಾಕೊಳಕ್ ಅಂತಾನೆ ತಗೊಂಡಿದ್ದು. ಚೆನ್ನಾಗಿದೆ. ಇದನ್ನು ಫುಲ್ ಕಾರ್ಸ್ ಎಲ್ಲ ಇದೆ, ಲೂಸ್ ಆಗಿ ಚೆನ್ನಾಗಿದೆ. ಇದು ಕೂಡ ₹100ಗೆ ತಗೊಂಡಿದ್ದು ನಾವು. ಇದು ಭೂಮಿ ತಗೊಂಡ್ಲು ಅಂತ ಅನ್ಸುತ್ತೆ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ, ಲೈಕ್ ಕ್ಯಾಟ್ಸ್ಗೆ ಬೋ ಹಾಕಿರೋ ತರ ಇರೋದಿದು. ಸೊ ಇಟ್ಸ್ ರಿಯಲಿ ಗುಡ್. ಇದು ಅಷ್ಟೇ ₹100ಗೆ ತಗೊಂಡಿದ್ದು ನಾವು. ಸೊ ನೆಕ್ಸ್ಟ್ ಟಿ ಶರ್ಟ್, ಇದು ಕೂಡ ₹100ಗೆ ತಗೊಂಡಿದ್ದು ನಾವು. ಇದ್ರ ಮೇಲೆ ಈ ತರ ಶಾಂಪೇನ್ ಗ್ಲಾಸ್ ಇದೆ. ಸೊ ಯು ಕ್ಯಾನ್ ಸಿ, ಇದು ₹100ಗೆ. ಇದಂತೂ ವರ್ತ್ ಅಂತ ಹೇಳ್ಬೋದು. ಎಲ್ಲಾನು ನಾವು ₹100 ತಗೊಂಡಿದ್ದು ಟಿ ಶರ್ಟ್ಸ್ ನ. ಸೊ ಇಷ್ಟೇ ಅನ್ಸುತ್ತೆ ಟಿ ಶರ್ಟ್ಸ್. ನೆಕ್ಸ್ಟ್ ಅಲ್ಲಿ ಶೋ ಯು ಶಾರ್ಟ್ಸ್ ಎಲ್ಲಾನು ನಾವು ₹100ಗೆ ತಗೊಂಡಿದ್ದು ಮತ್ತೆ. ಬಟ್ ಅದು ಲೈಕ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಟಿ ಶರ್ಟ್ ತರ. ಬಟ್ ₹100 ಕೊಡಬಹುದು, ಸ್ವಲ್ಪ ಜಾಸ್ತಿ ಅಂತ ಅನ್ಸುತ್ತೆ ಆ ಕ್ವಾಲಿಟಿ ನೋಡಿದ್ರೆ. ಫಸ್ಟ್ ಶಾರ್ಟ್ಸ್ ಇದನ್ನ ತಗೊಂಡಿದ್ದು. ನಂಗೆ ಏನ್ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಇದ್ರ ಥ್ರೆಡ್ ಇದು ಒಂಥರ ಅಜೀಬ್ ಇದೆ. ಬೇರೆದ್ರಲ್ಲೆಲ್ಲ ರೇಡಿಯಂ ಕಲರ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ₹100ಗೆ ತಗೊಂಡಿದ್ದು ನಾವು. ಆಮೇಲಿಂದ ದಿಸ್ ಮಿಕ್ಕಿ ಮೌಸ್ ಶಾರ್ಟ್ಸ್ ತಗೊಂಡ್ವಿ. ಇದು ಅಷ್ಟೇ ₹100ಗೆ ತಗೊಂಡಿದ್ದು. ಇದೆಲ್ಲ ತುಂಬಾ ಶಾರ್ಟ್ ಇಲ್ಲ, ಆಲ್ಮೋಸ್ಟ್ ಒಂದು ಇಲ್ಲಿವರೆಗೆ ಬರುತ್ತೆ, ನೀಗಿಂತ ಸ್ವಲ್ಪ ಮೇಲ್ ಬರುತ್ತೆ ಅಷ್ಟು ಶಾರ್ಟ್ಸ್ ಇದೆ. ಸೊ ಮನೇಲಿ ಆರಾಮ್ಸಿ ವೇರ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾವು ಈ ಹೆಲೋ ಕಿಟಿ ಶಾರ್ಟ್ಸ್ ತಗೊಂಡಿದ್ದು. ನಾ ಇದನ್ನೇ ಹೇಳಿದ್ದು, ಕೆಲವೊಂದ್ರಲ್ಲೆಲ್ಲ ಈ ತರ ರೇಡಿಯಂ ಕಲರ್ ಕೊಟ್ಟಿದ್ದಾರೆ, ಇದು ಅಜೀಬ್ ಇದೆ. ಮೋಸ್ಟ್ಲಿ ಇದನ್ನ ತೆಗೆದ್ಬಿಡ್ತೀನಿ ಅನ್ಸುತ್ತೆ ನಾನು. ಬಿಕಾಸ್ ಯು ಕ್ಯಾನ್ ಸಿ ಒಂದ್ ಕಡೆ ಮಾತ್ರ ಅದು ಲಾಡಿ ಇರೋದು, ಇನ್ನೊಂದ್ ಕಡೆದಿಲ್ಲ. ಈ ತರ ಎಲ್ಲ ಏನದು ಸ್ವಲ್ಪ ಮಾಲ್ ಫಂಕ್ಷನಿಂಗ್ ಇರುತ್ತೆ, ನೋಡಿ ತಗೊಳ್ಳಿ. ಇದು ಅಷ್ಟೇ ನಾವು ₹100 ತಗೊಂಡಿದ್ದು. ಎಲ್ಲಾ ಶಾರ್ಟ್ಸು ಕೂಡ ₹100 ಇದು ಅಷ್ಟೇ ಮೆಟೀರಿಯಲ್ ಎಲ್ಲ ಚೆನ್ನಾಗಿದೆ, ಕೊಡಬಹುದು 100. ಸೊ ನೆಕ್ಸ್ಟ್ ನಾವು ಈ ಶಾರ್ಟ್ಸ್ ತಗೊಂಡೆ. ಆಕ್ಚುಲಿ ಶಾರ್ಟ್ಸ್ ಎಲ್ಲ ನಂಗೆ ತಗೊಂಡಿದ್ದು. ಯು ಕ್ಯಾನ್ ಸಿ ಇದ್ರ ಮೇಲೆ ಪ್ರಿಟಿ ಫ್ಲವರ್ಸ್ ಇದೆ. ಸೊ ಇದನ್ನು ಕೂಡ ₹100 ತಗೊಂಡಿದ್ದು. ದಿಸ್ ಇಸ್ ದ ಲಾಸ್ಟ್ ಶಾರ್ಟ್ಸ್. ಇದು ನಂಗೆ ಇಷ್ಟ ಆಯ್ತು, ಚೆನ್ನಾಗೈತೆ. ನಾನು ಅದನ್ನೇ ಹೇಳಿದ್ದು, ಇಲ್ಲಿ ಈ ತರ ಲಾಡಿ ಕೊಟ್ಬಿಟ್ಟು ಅಜಿಗ್ ಮಾಡ್ಬಿಟ್ಟವ್ರೆ. ಅದ್ ಬಿಟ್ರೆ ಪ್ರಿಟಿ ಆಗಿ ಕ್ಯೂಟ್ ಆಗಿ ಚೆನ್ನಾಗಿದೆ. ಇದು ಟ್ರಾನ್ಸ್ಪರೆಂಟ್ ಇಲ್ಲ ಯಾವುದೂ ಸಹ. ಸೊ ಆರಾಮ್ಸಿ ವೇರ್ ಮಾಡ್ಬೋದು. ಸೊ ನಾವು ಸ್ಟ್ರೀಟ್ ಅಲ್ಲಿ ಬಟ್ಟೆ ಅಂತ ಇಷ್ಟೇ ತಗೊಂಡಿದ್ದು. ನೆಕ್ಸ್ಟ್ ಸನ್ ಗ್ಲಾಸಸ್ ತಗೊಂಡ್ವಿ. ಫಸ್ಟ್ ಒನ್ ಈ ಸನ್ ಗ್ಲಾಸಸ್ ಅಷ್ಟೇ ಅಷ್ಟೊಂದು ಶಾಪ್ಸ್ ಇರ್ಲಿಲ್ಲ, ಇದ್ರೂ ಅವ್ರ ಹತ್ರ ಕಲೆಕ್ಷನ್ಸ್ ಅಷ್ಟು ಇರ್ಲಿಲ್ಲ. ಸೊ ಇದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಟ್ರೆಂಡಿಂಗ್ ಇದೆ ಅಂತ ಈ ಸನ್ ಗ್ಲಾಸ್ ತಗೊಂಡೆ ನಾನು. ಐ ಥಿಂಕ್ ಇಟ್ ಲುಕ್ಸ್ ಗುಡ್. ಇದು ₹100ಗೆ ತಗೊಂಡಿದ್ದು ನಾವು. ಥಿಂಕ್ ಮೋಸ್ಟ್ಲಿ ನಾನು ಈ ತರ ತಲೆ ಮೇಲೆ ಹಾಕೊಂತೀನಿ ಜಾಸ್ತಿ ಅನ್ಸುತ್ತೆ ಇದನ್ನ. ಸೊ ₹100ಗೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಕೊಡಬಹುದು ಇದನ್ನ. ಇದು ಫಸ್ಟ್ ಸನ್ ಗ್ಲಾಸ್. ಇನ್ನೊಂದು ತಗೊಂಡೆ ನಾನು, 2 ರೆಕ್ಟಾಂಗಲ್ ಶೇಪ್ ಅಲ್ಲೇ ತಗೊಂಡಿದ್ದು. ಬ್ಲ್ಯಾಕ್ ಅಲ್ಲಿ ಒಂದು. ಇಗ್ನೋರ್ ಕೃತಿಕಾಸ್ ವಾಯ್ಸ್ ಇನ್ ದ ಬ್ಯಾಕ್ ಗ್ರೌಂಡ್ ಗೈಸ್ ಪ್ಲೀಸ್. ಓಕೆ, ಇದನ್ನು ನಾವು ₹100ಗೆ ತಗೊಂಡಿದ್ದು. ಇಲ್ಲ ₹100 ಅದು. ಈ ತರ ದೊಡ್ಡದೆಲ್ಲ ಇತ್ತು. ನಾನು ಲಾಸ್ಟ್ ಟೈಮ್ ಬೆಂಗಳೂರಲ್ಲಿ ಒಂದು ತಗೊಂಡಿದ್ದೆ. ಸೊ ಈ ಸಲ ಅದಕ್ಕೆ ಈ ತರ ತಗೊಂಡಿದ್ದೀನಿ. ಸ್ಲಿಪ್ಪರ್ಸ್ ನಾವ್ 2 ತಗೊಂಡಿದ್ದು. ಫಸ್ಟ್ ಒನ್ ಈ ಸ್ಲಿಪ್ಪರ್. ಇದನ್ನ ಐ ಥಿಂಕ್ ₹150ಗೆ ತಗೊಂಡ್ವಿ ನಾವು. ಈ ತರ ಲೈಕ್ ಎಥ್ನಿಕ್ ವೇರ್ಗೆ ಹಾಕೊಳಕ್ ಬೇಕಾಗುತ್ತೆ ಅಂತ ಬ್ಲ್ಯಾಕ್ ಅಲ್ಲಿ ಇದನ್ನ ತಗೊಂಡೆ. ಇದು ಸೋಲ್ ಏನು ಸಾಫ್ಟ್ ಇಲ್ಲ, ಫುಲ್ ಗಟ್ಟಿನೇ ಇದೆ. ಬಟ್ ಓಕೆ, ₹150 ಕೊಡ್ಬಹುದು. ನೆಕ್ಸ್ಟ್ ಭೂಮಿ ಈ ಸ್ಲಿಪ್ಪರ್ ತಗೊಂಡ್ಲು ಬ್ಲ್ಯಾಕ್ ಅಲ್ಲಿ. ಸೊ ಅಂಡ್ ಇಲ್ಲಿ ಏನಂದ್ರೆ ಎಲ್ಲಾ ಶಾಪ್ಸ್ ಅಲ್ಲೂ ಸೇಮ್ ಸ್ಲಿಪ್ಪರ್ ಇದೆ. ಜಾಸ್ತಿ ವೆರೈಟಿ ಆಫ್ ಕಲೆಕ್ಷನ್ಸ್ ಇಲ್ಲ. ಅದೇ ನೀವು ಬೆಂಗಳೂರಲ್ಲಿ ನೋಡೋದಾದ್ರೆ ಒಂದೊಂದು ಶಾಪ್ ಅಲ್ಲೂ ಫುಲ್ ಡಿಫ್ರೆಂಟ್ ಸ್ಲಿಪ್ಪರ್ಸ್ ಇತ್ತಲ್ಲಿ. ಇಲ್ಲಿ ಆತರ ಇರ್ಲಿಲ್ಲ. ಇದು ಅಷ್ಟೇ. ಅಂಡ್ ಅಲ್ಲಿ ನಾನು ತಗೊಂಡಿದ್ದ ಸ್ಲಿಪ್ಪರ್ ಸೋಲ್ ಎಲ್ಲ ಸಾಫ್ಟ್ ಇತ್ತು. ಇದು ತುಂಬಾ ಗಟ್ಟಿ ಇದೆ. ಬಟ್ ಡೈಲಿ ಯೂಸ್ ಹಾಕೊಳ್ತೀರಾ ಅಂದ್ರೆ ವೇರ್ ಮಾಡ್ಬೋದು. ಇದು ಅಷ್ಟೇ ₹150. ಸೊ ಇಷ್ಟು ನಾವು ಸ್ಟ್ರೀಟ್ ಅಲ್ಲಿ ಶಾಪಿಂಗ್ ಮಾಡಿದ್ದು. ಸುಮ್ನಿರ್ಬೇಕು. ಆಮೇಲೆ ಫೋನ್ ಕೇಸ್ ತಗೊಂಡೆ ನಾನು. ಅದ್ರಲ್ಲೇ ಈಗ ವ್ಲಾಗ್ ಮಾಡ್ತಾ ಇದ್ದೀನಿ. 1 ನಿಮಿಷ ತೋರಿಸ್ತೀನಿ. ಸುಮ್ನಿರ್ಬೇಕು ಫ್ರೆಂಡ್.
ಸೊ ನಾನು ಈ ಫೋನ್ ಕೇಸ್ನ ತಗೊಂಡೆ. ಅಲ್ಲಿ ಎಲ್ಲೂ ಐಫೋನ್ ಕೇಸಸ್ ಇರಲಿಲ್ಲ. ಒಬ್ರು ಮಾತ್ರ ನಾನು ಹಾಕಿದಿದ್ ಫೋನ್ ಕೇಸ್ನ ಬಿಚ್ಕೊಂಡು ತಗೊಂಡ್ಬರ್ತೀನಿ ಅಂತ ಹೋಗಿ ಹುಡಿಕೊಂಡಿದ್ದನ್ನು ತಂದ್ರು. ನಾನು ಈ ತರ ಓಪನ್ ಇರೋದು ಬೇಡ, ಬಟ್ ಲೋಗೋ ಇರೋದಿರ್ಲಿ ಅಂತ ಹೇಳಿದೆ. ಸೊ ಪ್ಲೇನ್ ಇದ್ರು ಓಕೆ ಅಂತ. ಸೊ ಇದನ್ನ ತಂದ್ಕೊಟ್ರು. ಇದು ಮೆಟೀರಿಯಲ್ ಚೆನ್ನಾಗಿದೆ, ಒಳಗಡೆನು ವೆಲ್ವೆಟ್ ಇದೆ. ನಾವು ಆನ್ಲೈನ್ ಅಲ್ಲಿ ತಗೋತೀವಲ್ಲ ಅದೇ ತರನೇ ಇದೆ. ಇದನ್ನ ನಾನು 200 rupees ತಗೊಂಡಿದ್ದು. ಚಂದು ಅವಳ ಫೋನ್ ತಗೊಂಡ್ಲು ಒಂದು, ಲಾಸ್ಟ್ ಅಲ್ಲಿ ಸಿಕ್ಕಿದ್ರೆ ಅಲ್ಲಿ ಶೋ ಯು, ಅದು 100 rupeesಗೆ. ಸೊ ಫೋನ್ ಕೇಸಸ್ ನ ನೀವು ಬಾರ್ಗೇನ್ ಮಾಡ್ಬೋದು. ಫಸ್ಟ್ ಇದಕ್ಕೆ 400 ಹೇಳಿದ್ರು ಅವರು. ನಾನು ಇದೊಂದೇ ಬಾರ್ಗೇನ್ ಮಾಡಕ್ಕಾಗಿದ್ದು ಗೊತ್ತಾ, ಅಷ್ಟು ಶಾಪಿಂಗ್ ಮಾಡಿದ್ರಲ್ಲಿ. ಬೇರೆ ಎಲ್ಲೂ ಒಬ್ರು ಸಹ ₹1 ಬಿಡ್ಲಿಲ್ಲ. ಅದು ಕೊಟ್ಟಿರೋದೇ 100 ರೂಪಾಯಿ. ಆದ್ರೆ ನೀವು ಬೆಂಗಳೂರಲ್ಲಿ ಆದ್ರೆ ಅವ್ರು ಫಸ್ಟ್ ಆಫ್ ಆಲ್ ಜಾಸ್ತಿ ಕೋಟ್ ಮಾಡಿರ್ತಾರೆ, ಅವಾಗ ಬಾರ್ಗೇನ್ ಮಾಡಿದ್ರೆ ಕಮ್ಮಿ ಕೊಡ್ತಾರೆ. ಸೊ ಇಲ್ಲಿ ನಾವು ಎಲ್ಲೂ ಯಾರು ಬಾರ್ಗೇನ್ ಮಾಡಕ್ ಆಗ್ಲಿಲ್ಲ. ಸೊ ಇದನ್ನ ನಾವು 400 rupees ಹೇಳಿದ್ರು ಅವರು, ನಾನು 200 ತಗೊಂಡೆ. ಚಂದು ಫೋನ್ ಕೇಸು ಅಷ್ಟೇ 200 ಹೇಳಿದ್ರು, 100 rupees ತಗೊಂಡ್ವಿ. ಸೊ ನಾವು ಸ್ಟ್ರೀಟ್ ಶಾಪಿಂಗ್ ಅಂತ ಇಷ್ಟೇ ಮಾಡಿದ್ದು. ನೆಕ್ಸ್ಟ್ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ನೋಡಿದ್ವಿ, ಜಯಮ್ಮ ಗೋವಿಂದೇಗೌಡ ಕನ್ವೆನ್ಷನಲ್ ಹಾಲ್ ಅಂತ, ಅಲ್ಲೇನೋ ಸೇಲ್ ಹಾಕಿದ್ರು ಅಂತ. ಅದೊಂದು ಕಲ್ಯಾಣ ಮಂಟಪ, ಅಲ್ಲಿ ಬಟ್ಟೆಗಳ್ದೆಲ್ಲ ಸೇಲ್ ಹಾಕಿದ್ರು ಅಂತ. ನಾವು ಹೇಗಿದ್ರು ಮೈಸೂರಲ್ಲಿ ಇದ್ವಿ. ನಾವು ಸೆಪ್ಟೆಂಬರ್ 1st ವೀಕ್ ಅನ್ನಂಗೆ ಹೋಗಿದ್ದು. ಅದು ಸೆಪ್ಟೆಂಬರ್ 13th ವರೆಗೂ ಇರುತ್ತೆ ಸೇಲ್ ಅಂತ ಹೇಳಿದ್ರು. ಸೊ ಅಲ್ಲೊಂದ್ಸಲ ಹೋಗ್ಬಿಟ್ಟು ಚೆಕ್ ಮಾಡೋಣ ಅಂತ ಹೋದ್ವಿ. ಅಲ್ಲಿ ನಾವು ಕುರ್ತಾಸು ಬೇರೆ ಎಲ್ಲ ಇತ್ತು. ಆದ್ರೆ ಕುರ್ತಾಸ್ ಎಲ್ಲ ಆಲ್ಮೋಸ್ಟ್ 300 ಇಂದ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಅದಕ್ಕೆ ಜೀನ್ಸ್ ಟಾಪ್ಸ್ ತಗೊಳ್ಳೋಣ ಅಂತ ತಗೊಂಡ್ವಿ. ಅದೆಲ್ಲ ₹100 ಇತ್ತು. ಇದೆಲ್ಲ ಸ್ಟ್ರೀಟ್ ಶಾಪಿಂಗ್ದು. ನಾನು ಇವಾಗ ತೋರಿಸೋದು ನಾವು ಕನ್ವೆನ್ಷನಲ್ ಹಾಲ್ ಅಲ್ಲಿ ಏನೇನು ತಗೊಂಡ್ವಿ ಅದನ್ನ. 10 ಟಾಪ್ಸ್ ತಗೊಂಡ್ವಿ ನಾವು. ಅಲ್ಲಿ ಶೋ ಫಸ್ಟ್ ಒನ್ ಎಲ್ಲ ಕೂಡ ₹100ಗೆ ತಗೊಂಡಿದ್ದು ನಾವು. ಫಸ್ಟ್ ಒನ್ ಈ ಟಾಪ್ ತಗೊಂಡಿದ್ದು. ಇದು ಚೆನ್ನಾಗಿದೆ, ಮುಂದೆ ಫ್ರಿಲ್ಸ್ ಇದೆ, ಇಷ್ಟುದ ಇದೆ. ನೀವು ಇದನ್ನ ಟಕ್ ಇನ್ ಮಾಡ್ಬಿಟ್ಟು ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಹಿಂಗ್ ವೇರ್ ಮಾಡೋದಕ್ಕಿಂತ. ಬಿಕಾಸ್ ನಾನು ಹಿಂಗ್ ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಇಲ್ಲಿ ಹಿಂದೆ ಟೈ ಅಪ್ ಕೂಡ ಇದೆ ಇದಕ್ಕೆ. ಇದು ಫಸ್ಟ್ ಒನ್. ಅಂಡ್ ನಾವು ಅದು ಜಯಮ್ಮ ಸಮಥಿಂಗ್ ಕನ್ವೆನ್ಷನಲ್ ಹಾಲ್ ಹೇಳಿದ್ನಲ್ಲ, ಅಲ್ಲಿ ಎಲ್ಲದಕ್ಕೂ ಪ್ರೈಸ್ ಟ್ಯಾಗ್ ಇತ್ತು ಹಿಂಗೆ. ಅಂಡ್ ಆಲ್ಮೋಸ್ಟ್ ಎಲ್ಲ ಇದು ಫ್ಯಾಬ್ ಇಂಡಿಯಾದು, ಮತ್ತೆ ಅಜಿಯೋ ಅಲ್ಲಿ ಸಿಗುತ್ತಲ್ಲ ಪ್ರಾಡಕ್ಟ್ಸ್, ಅದ್ರದ್ದು ಪ್ರೈಸ್ ಟ್ಯಾಗ್ ಇರುತ್ತಲ್ಲ, ಎಲ್ಲ ಹಾಗೆ ವಿತ್ ಪ್ರೈಸ್ ಟ್ಯಾಗೇ ಇದ್ದಿತ್ತು. ಇದು ಅಷ್ಟೇ ಪೋಲೋ ಟಿ ಶರ್ಟ್. ಇದನ್ನು ನಾವು ₹100 ತಗೊಂಡಿದ್ದು. ತುಂಬಾ ಚೆನ್ನಾಗಿದೆ ಮೆಟೀರಿಯಲ್, ರಿಬ್ಡ್ ಮೆಟೀರಿಯಲ್. ಅಂಡ್ ಇಲ್ಲಿ ನಾವು ತಗೊಂಡಿದ್ದು ಎಲ್ಲಾನು ಲೈಕ್ ಆನ್ಲೈನ್ ಅಲ್ಲಿ ಶಾಪ್ ಮಾಡ್ತೀವಲ್ಲ ಅದೇ ತರ ಮೆಟೀರಿಯಲ್ ಇದ್ದಿದ್ದು. ಯಾವ್ದು ಸ್ಟ್ರೀಟ್ ಶಾಪಿಂಗ್ ಅಲ್ಲಿ ಸಿಗುತ್ತಲ್ಲ ಆ ತರ ಮೆಟೀರಿಯಲ್ ಇರಲಿಲ್ಲ. ತುಂಬಾ ಚೆನ್ನಾಗಿತ್ತು. ಸೊ ದಿಸ್ ಇಸ್ ಸೆಕೆಂಡ್ ಒನ್. ಓಕೆ, ಇದು ಚಂದು ತಗೊಂಡಿದ್ದು. ಯು ಕ್ಯಾನ್ ಸಿ ಫಿಗ್ ಕಂಪ್ನಿದು, ಎಲ್ಲ ವಿತ್ ಪ್ರೈಸ್ ಟ್ಯಾಗ್ಸ್ ಇತ್ತು ಅಲ್ಲಿ. ಇದು ಅಷ್ಟೇ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಒಳಗಡೆ ವಿತ್ ಟಿ ಶರ್ಟ್ ಬಂದು ಸ್ಟ್ರಕ್ ತರ ಬರೋ ತರ. ನೆಕ್ಸ್ಟ್ ನಾನು ಇದನ್ನ ತಗೊಂಡೆ, ದಿಸ್ ಒನ್. ಇದು ಅಷ್ಟೇ ಎಲ್ಲ 100 rupeesಗೆ. ಸೊ ಆಮೇಲೆ ಇದು ತಗೊಂಡೆ. ಇದು ನಂಗೆ ತುಂಬಾ ಇಷ್ಟ ಆಯ್ತು. ಸೊ ತುಂಬಾ ಚೆನ್ನಾಗಿದೆ. ಇದಕ್ಕೆ ನೀವು ಒಳಗಡೆ ಬ್ಲ್ಯಾಕ್ ಇನ್ನರ್ಸ್ ಹಾಕೋಬಹುದು. ಇದು ಅಷ್ಟೇ ಎಲ್ಲೂ ಕೂಡ ಅರ್ಧೋಗಿಲ್ಲ. ಐ ಮೀನ್ ಈ ತರ ನೆಟ್ಟೆಡ್ ಇದ್ರೆ ಯೂಶಲ್ ಆಗಿ ಎಲ್ಲಾದ್ರೂ ಒಂದ್ ಕಡೆ ಸ್ಟಿಚ್ ಹೋಗಿರುತ್ತೆ. ಇಲ್ಲಿ ಯಾವ್ದು ಸ್ಟಿಚ್ ಹೋಗಿರೋದು ಆ ತರ ಇರ್ಲಿಲ್ಲ. ಎಲ್ಲ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಇತ್ತು. ಇವ್ರ ಹತ್ರ ಕೂಡ ಮೆನ್ಸ್ ಕಲೆಕ್ಷನ್ ಇತ್ತು. ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇತ್ತು ಮೆನ್ಸ್ದು, ಲೈಕ್ 300 rupees ಇಂದ ಸ್ಟಾರ್ಟ್ ಆಗ್ತಿತ್ತು. ವುಮೆನ್ಸ್ ಟಿ ಶರ್ಟ್ ಮಾತ್ರ 100 rupees ಇದ್ದಿದ್ದು. ಈ ಟಿ ಶರ್ಟ್ ತಗೊಂಡೆ. ಫುಡ್ಡಿ ಅಂತ ಏನೋ ಬರ್ದಿದೆ ಇದ್ರ ಮೇಲೆ. ಇದೆಲ್ಲ ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ. ಅಷ್ಟೊಂದು ಟ್ರಾನ್ಸ್ಪರೆಂಟ್ ಇಲ್ಲ. ಸೊ ಅದಾದ್ಮೇಲೆ ಈ ಟಾಪ್ ಒಂದು ತಗೊಂಡೆ. ಯು ಕ್ಯಾನ್ ಸಿ ಎಲ್ಲದಕ್ಕೂ ಪ್ರೈಸ್ ಆಗಿದೆ. ಇದು ಅಷ್ಟೇ, ಇಲ್ಲಿ ಸೈಡಲ್ಲಿ ಟೈ ಅಪ್ ಬರುತ್ತೆ ಇದಕ್ಕೆ. ಸೊ ಚೆನ್ನಾಗಿದೆ ಇದನ್ನು. ಅಂಡ್ ಇದು ನನ್ನ ಫೇವ್ರೆಟ್ ಟಾಪ್ ಅನ್ಬೋದು ಅಲ್ಲಿ ತಗೊಂಡಿದ್ರಲ್ಲಿ. ಬಿಕಾಸ್ 100 rupeesಗೆ ತುಂಬಾ ಚೆನ್ನಾಗಿದೆ. ಮುಂದೆ ಇಲ್ಲಿ ಫ್ರಿಲ್ಸ್ ಎಲ್ಲ ಇದೆ, ಬಲೂನ್ ಸ್ಲೀವ್ಸ್ ಇದೆ, ಮತ್ತೆ ಕ್ರಾಪ್ ಟಾಪ್ ಇದೆ. ಸ್ವಲ್ಪ ಲೂಸ್ ಆಗುತ್ತೆ, ಬಟ್ ಅಲ್ಲಿ ಡಿವೈಡ್ ಮಾಡಿದ್ರು ಸೈಜ್ ವೈಸ್, ಎಸ್, ಎಲ್, ಎಮ್, XL ಅಂತ. ಬಟ್ ಅದು ಯಾವುದು ಇಟ್ ಇಸ್ ನಾಟ್ ಟ್ರೂ ಟು ಯುವರ್ ಸೈಜ್. ಅಂಡ್ ಜನ ಅಲ್ಲಿ ನೋಡ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಮಿಕ್ಸ್ಅಪ್ ಮಾಡಿದ್ರು. ಸೊ ಅಂಡ್ ಇವಾಗ ಸೇಲ್ ಇರಲ್ಲ ಅನ್ಸುತ್ತೆ. ಬಟ್ ಇದು ಹೆಸರು ನೆನ್ಪಿಟ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯಾರು ಹಾಕಿದ್ರೆ ನೀವು ತಗೋಬಹುದು. ಸೊ ಇದು ತುಂಬಾ ಚೆನ್ನಾಗಿದೆ. ದ ಮೆಟೀರಿಯಲ್ ಇಸ್ ಆಲ್ಸೋ ರಿಯಲಿ ಗುಡ್. ಅಂಡ್ ಈ ಟಿ ಶರ್ಟ್ ತಗೊಂಡೆ ನಾನು. ಯು ಕ್ಯಾನ್ ಸಿ ನಂಗೆ ಈ ತರ ಬ್ರೈಟ್ ಕಲರ್ ಟಿ ಶರ್ಟ್ಸ್ ಅಂದ್ರೆ ಇಷ್ಟ ಆಗುತ್ತೆ. ಇದು ಭೂಮಿ ತಗೊಂಡಿದ್ದು. ನಂಗೇನು ಇದಷ್ಟು ಇಷ್ಟ ಆಗ್ಲಿಲ್ಲ, ಬಟ್ ಅವಳೇನೋ ಕಾಲೇಜ್ಗೆ ಅಂತ ತಗೊಂಡ್ಲು. ಈ ತರ ಇದೆ ಇದು ಅಷ್ಟೇ ಪ್ರೈಸ್ ಆಗಿದೆ ನೋಡ್ಬೋದು. ಅಂಡ್ ದಿಸ್ ಇಸ್ ದ ಲಾಸ್ಟ್ ಟಾಪ್ ಅನ್ಸುತ್ತೆ ನಾನು ಅಲ್ಲಿ ತಗೊಂಡಿದ್ದು. ಸೊ ಇದು ಈ ತರ ಇದೆ. ಇದ್ರದ್ದು ಸ್ಲೀವ್ಸ್ ಇಷ್ಟ ಆಯ್ತು ನನಗೆ. ಫುಲ್ ಫ್ರಿಲ್ಸ್ ಇದೆ. ಕೆಳಗಡೆ ಈ ತರ ಬಂದು ಬಟನ್ ಇದೆ ಒಂದು. ಸೊ ಇದನ್ನ ತಗೊಂಡ್ವಿ. ಇದು ಅಷ್ಟೇ ವಿತ್ ಪ್ರೈಸ್ ಆಗಿದೆ. ಫಿಗ್ ಕಂಪ್ನಿ ಅವ್ರದೇನೆ ಇಲ್ಲಿ.
ಸೊ ಅಷ್ಟೇ. ನಾನು ಟಾಪ್ಸ್ ಬಿಟ್ರೆ ಇಲ್ಲೊಂದು ಪೆಲಾಜೋ ತಗೊಂಡೆ, ಕುರ್ತಾಸ್ಗೆ ಹಾಕೊಳಕ್ಕಾಗುತ್ತೆ ಅಂತ. ಇದು 250 ರುಪೀಸ್ಗೆ ತಗೊಂಡಿದ್ದು. ನಾವು ಬೇರೆ ಎಲ್ಲ ಟಾಪ್ಸ್ ತೋರಿಸಿದ್ ನಾನು ಎಲ್ಲ 100 ರುಪೀಸೇ. ಬಟ್ ಅವ್ರ ಹತ್ರ ಬಾಟಮ್ಸ್ ಕೂಡ ಇತ್ತು, ಲೈಕ್ ಕುರ್ತಾಗ್ ಹಾಕೋತರ ಬ್ಲ್ಯಾಕ್ ಪೆಲಾಜೋ, ಆಮೇಲಿಂದ ವೈಟ್ ಟ್ರೌಸರ್ಸ್ ಅದೆಲ್ಲ ಇತ್ತು. ಸೊ ಈ ತರ ತಗೊಂಡೆ ನಾನು ಇದನ್ನ ಒಂದು. ಇದು ಅಷ್ಟೇ ವಿತ್ ಪ್ರೈಸ್ ಟ್ಯಾಗೆ ಬರುತ್ತೆ. ಯು ಕ್ಯಾನ್ ಸಿ ಪ್ರೈಸ್ ಟ್ಯಾಗ್ ಎಲ್ಲ ಇದೆ. ಯಾ, ಇದೊಂದು ತಗೊಂಡೆ ನಾನು ಅಷ್ಟೇ. ಇನ್ನೊಂದು ತೋರ್ಸೋದು ಮರ್ತ್ಕೊಂಡೆ, ಸ್ಟ್ರೀಟ್ ಶಾಪಿಂಗ್ ಅಲ್ಲಿ ಒಂದು ಶಾಪ್ ಅಲ್ಲಿ ಇದನ್ನ ತಗೊಂಡೆ ನಾನು. ಈ ತರ ಹಾಟ್ ಇರುವಂತ ಟೀ ಶರ್ಟ್. ಯಾ, ದಿಸ್ ಇಸ್ ಆಲ್ಸೋ ರಿಯಲಿ ಗುಡ್. ನಾನು ಇದೇ ಹೇಳಿದ್ದು, ಒಂದೊಂದು ಅಂಗಡಿಯಲ್ಲಿ ಇದನ್ನ ಸೇರಿಸಿ ಇದನ್ನ ಅವರು ತಕ್ಕೊಡಲ್ಲ ನಿಮ್ಗೆ, ಬಿಕಾಸ್ ಅವ್ರ ಹತ್ರ ಮಿಷಿನ್ ಇರಲ್ಲ. ಇದ್ರಲ್ಲಿ ಇದೆ ಈ ತರ ಏನದು ಇದು, ಮತ್ತೆ ಇದ್ರಲ್ಲೂ ಇದೆ. ಸಿ ಈ ತರ ಇತ್ತು. ಸೊ ಇದು ನಾನು ಆಕ್ಚುಲಿ ನೋಡ್ಕೊಂಡಿರಲಿಲ್ಲ, ಇದು ನೋಡಿದ್ದೆ ತಗೋಬೇಕಾದ್ರೇನೆ. ಇದು ನಾವು 150 ರುಪೀಸ್ಗೆ ತಗೊಂಡಿದ್ದು. ಇದು ತುಂಬಾ ಚೆನ್ನಾಗಿದೆ, ರಿಬ್ಡ್ ಮೆಟೀರಿಯಲ್. ಇದು ಸ್ಟ್ರೀಟ್ ಶಾಪಿಂಗ್ ಅಲ್ಲೇ ತಗೊಂಡಿದ್ದು. ಸೊ ಝೂಡಿಯೋಯಿಂದ ಇದೊಂದೇ ಫ್ಲಾಟ್ಸ್ ತಗೊಂಡಿದ್ದು ನಾನು. ಸೋಲ್ ಕೂಡ ಇದು ಕುಷನಿಂಗ್ ಇದೆ, ತುಂಬಾ ಚೆನ್ನಾಗಿದೆ. 300 ರುಪೀಸ್ ಪ್ರೈಸ್ಗೆ ವರ್ತ್ ಇದೆ ಅಂತ ಅನಿಸ್ತು. ಓಕೆ, ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅಂಡ್ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ನಾನು ಈ ಎಲ್ಲದನ್ನು ಹೇಗೆ ಸ್ಟೈಲ್ ಮಾಡ್ತೀನಿ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ, ಅಲ್ಲಿ ಪೋಸ್ಟ್ ಹಾಕ್ತೀನಿ, ಗೊತ್ತಾಗುತ್ತೆ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.